ನಮಸ್ತೆ, ನಾನು ಅಪರ್ಣಾ ಭಟ್. ನಮ್ಮ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ಇಲ್ಲಿ ನಿಮ್ಗೆ ಕಾಣ್ತಾ ಇರುವಂಥ ನಮ್ಮದು ಹೊಸದಾದಂಥ ಒಂದು ವೆಬ್ಸೈಟ್ abhijnaeducation.com ಅಂತ ಹೇಳುವಂಥದ್ದು. ಅದರಲ್ಲಿ ಕೋರ್ಸಸ್ಗಳಿವೆ. ಕೋರ್ಸಸ್ಗಳಂತ ಹೇಳುವಂಥ ಕ್ಲಿಕ್ ಮಾಡಿದರೆ ಹೊಸದಾದಂಥ ಓನ್ಲಿ ದಿಸ್ ಮಚ್ ಬ್ಯಾಚ್ ಅಂತ ಹೇಳಿ ಪ್ರಾರಂಭ ಆಗ್ತಾ ಇದೆ. ನಾಡ್ದು ಜುಲೈ 28ರಿಂದ ಕರ್ನಾಟಕ ಜುಡಿಷಿಯರಿಗೆ ಸಂಬಂಧಪಟ್ಟದ್ದು ಕೇವಲ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ಕವರ್ ಮಾಡುವಂಥದ್ದು ಲೈವ್ ಕ್ಲಾಸ್. ಬೆಳಗ್ಗೆ 9ರಿಂದ 10:30 ತನಕ ಇರುವಂಥದ್ದು ಲೈವ್ ಕ್ಲಾಸು. ಒಂದು ವೇಳೆ ಲೈವ್ ಅಟೆಂಡ್ ಆಗಲಿಕ್ಕೆ ಆಗಲಿಲ್ವಾ, ಆಮೇಲೆ ರೆಕಾರ್ಡ್ ಸೆಷನ್ಸ್ಗಳನ್ನು ಕೂಡ ನೋಡ್ಬೋದು. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಲಾಸ್ಟಲ್ಲಿ ಹೇಳ್ತೇನೆ. ಬಟ್ ಈ ಒಂದು ವಿಡಿಯೋದ ವಿಷಯ ಏನಂತಂದರೆ, ನಾವು ಪ್ರತಿದಿನ ಓನ್ಲಿ ಒಂದು ಕ್ವಶನ್ ಹಾಗೂ ಮೆನಿ ಕಾನ್ಸೆಪ್ಟ್ಸ್ ಹೇಳುವಂತಹ ಈ ಒಂದು ಸೀರೀಸಲ್ಲಿ 4 ದಿನಗಳನ್ನು ಕವರ್ ಮಾಡಿದ್ವಿ. 4 ದಿನಗಳಲ್ಲಿ 4 ಕ್ವಶನ್ಸು, ಬಟ್ ಹಲವಾರು ಕಾನ್ಸೆಪ್ಟ್ಸ್ಗಳನ್ನು ಕವರ್ ಮಾಡಿದ್ದೇವೆ. ಇವತ್ತು 5ನೇ ದಿನ. ಸೊ 5ನೇಯ ಕ್ವಶನ್ ಏನಂತ ಹೇಳಿ ನಾವು ಪ್ರಾರಂಭ ಮಾಡೋಣ. ಸೊ ಪ್ರಶ್ನೆ ನೋಡೋಣ. ನೋಡಿ, ಅ ಕಾಂಟಿಂಜೆಂಟ್ ಕಾಂಟ್ರಾಕ್ಟ್ ಟು ಡೂ ಆರ್ ನಾಟ್ ಟು ಡೂ ಎನಿಥಿಂಗ್ ಇಫ್ ಆ್ಯನ್ ಅನ್ಸರ್ಟನ್ ಫ್ಯೂಚರ್ ಇವೆಂಟ್ ಹ್ಯಾಪನ್ಸ್ ಅಂತ ಹೇಳುವಂಥ ಒಂದು ಕ್ವಶನ್ನು. ಸೊ ಇಲ್ಲಿ ನಾವು ಏನು ತಿಳ್ಕೊಳ್ಬೇಕು, ಒಂದು ಕಾಂಟಿಂಜೆಂಟ್ ಕಾಂಟ್ರಾಕ್ಟ್ ಅಂತ ಹೇಳುವಂಥದ್ದು ಏನು ಅಂತ ಹೇಳಿ ತಿಳ್ಕೊಳ್ಬೇಕು. ಪ್ಲಸ್ ಅದರದ್ದು ಎಫೆಕ್ಟ್ ಏನು ಅಂತ ಹೇಳುವಂಥದ್ದನ್ನು ಕೂಡ ತಿಳ್ಕೊಳ್ಬೇಕು. ಹಾಗೆ ಈ ಅನ್ಸರ್ಟನ್ ಫ್ಯೂಚರ್ ಇವೆಂಟ್ ಹ್ಯಾಪನ್ಸ್, ಡಸ್ ನಾಟ್ ಹ್ಯಾಪನ್ ಹೇಳುವಂಥದ್ದು ಮತ್ತು ಬೇರೆ ಎಲ್ಲಿ ಬರುತ್ತೆ ಹೇಳುವಂಥದ್ದು. ಹಾಗೂ ಆಪ್ಷನ್ಸ್ಗಳನ್ನು ನೋಡಿ. ಆಪ್ಷನ್ಸ್ಗಳಲ್ಲಿ ವಾಯ್ಡ್ ಅಂತ ಹೇಳುವಂಥಲ್ಲ ಸುಮಾರು ಕಡೆ ನಾವು ನೋಡ್ತೇವೆ. ಹಾಗೆ ಆ ವಾಯ್ಡ್ ಅಂದರೆ ಯಾವ್ಯಾವ ಬೇರೆ ಅಗ್ರಿಮೆಂಟ್ಸ್ಗಳು ಹೇಗೆ ವಾಯ್ಡ್ ಆಗ್ತವೆ ಹೇಳುವಂಥದ್ದನ್ನು ಕೂಡ ನಾವು ನೋಡಲಿಕ್ಕಿದ್ದೇವೆ. ಆಯಿತಾ? ಎಸ್, ಹಾಗಿದ್ರೆ ನೋಡೋಣ. ಸೊ ಕಾಂಟಿಂಜೆಂಟ್ ಕಾಂಟ್ರಾಕ್ಟ್ ಅಂದರೆ ಏನು? ಬೇಸಿಕಲಿ ಕಾಂಟಿಂಜೆಂಟ್ ಕಾಂಟ್ರಾಕ್ಟ್ ಅಂತಂದರೆ, ಈಗ ಒಂದು ನಾರ್ಮಲಿ ಜನರಲ್ ಕಾಂಟ್ರಾಕ್ಟ್ ಅಂದರೆ ಏನು, ಎ ಮತ್ತು ಬಿ ಒಂದು ಆಫರ್ ಮಾಡ್ತಾರೆ, ಬಿ ಅದಕ್ಕೆ ಅಕ್ಸೆಪ್ಟ್ ಕೊಡ್ತಾರೆ. ಪ್ರಪೋಸಲ್ ಆ್ಯಂಡ್ ಅಕ್ಸೆಪ್ಟೆನ್ಸ್ ಇಸ್ ಈಕ್ವಲ್ ಟು ಪ್ರಾಮಿಸ್ ಆಗುತ್ತೆ, ಪ್ರಾಮಿಸ್ ಪ್ಲಸ್ ಕನ್ಸಿಡರೇಷನ್ ಇಸ್ ಈಕ್ವಲ್ ಟು ಅಗ್ರಿಮೆಂಟ್ ಆಗುತ್ತೆ, ಅಗ್ರಿಮೆಂಟ್ ಪ್ಲಸ್ ಎನ್ಫೋರ್ಸಿಬಿಲಿಟಿ ಬೈ ಲಾ ಇಸ್ ಈಕ್ವಲ್ ಟು ಕಾಂಟ್ರಾಕ್ಟ್ ಆಗುತ್ತೆ. ಒಂದು ಕಾಂಟ್ರಾಕ್ಟ್, ದಿಸ್ ಇಸ್ ಅ ನಾರ್ಮಲ್ ಕಾಂಟ್ರಾಕ್ಟ್. ಆದರೆ ಅದನ್ನೇ ಅವರು ಪರ್ಫಾರ್ಮ್ ಮಾಡ್ತಾರೆ, ಏನು ಒಪ್ಕೊಂಡಿರ್ತಾರೆ ಅದನ್ನೇ ಅವರು ಒಬ್ಲೈಜ್ ಮಾಡ್ತಾರೆ. ಆದರೆ ಒಂದು ವೇಳೆ ಈಗ ಈ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಇಫ್ ಇಟ್ ಈಸ್ ಡಿಪೆಂಡೆಂಟ್ ಅಪಾನ್ ಅ ಕೊಲ್ಯಾಟ್ರಲ್ ಇವೆಂಟ್, ಅದಕ್ಕೆ ಒಂದು ಸಹಯೋಗವಾಗಿರುವಂತಹ ಒಂದು ಇವೆಂಟ್, ಆ ಇವೆಂಟ್ ಹ್ಯಾಪನ್ಸ್ ಆರ್ ಡಸ್ ನಾಟ್ ಹ್ಯಾಪನ್, ಕೊಲ್ಯಾಟರಲ್ ಇವೆಂಟ್ ಅದು ಆದರೂ ಸಹ ನಾವು ಪರ್ಫಾರ್ಮ್ ಮಾಡ್ತೇವೆ ಅಂತ ಹೇಳ್ಬೋದು, ಅಥವಾ ಆ ಒಂದು ಇವೆಂಟ್ ಆಗದಿದ್ದರೆ ನಾವು ಪರ್ಫಾರ್ಮ್ ಮಾಡ್ತೇವೆ ಅಂತ ಹೇಳಿ ಹೇಳ್ಬೋದು. ಸೊ ಈ ಒಂದು ಎಕ್ಸಾಂಪಲಲ್ಲಿ ಬೆಸ್ಟ್ ಎಕ್ಸಾಂಪಲ್ ಶಿಪ್ನ ಎಕ್ಸಾಂಪಲ್ ತೊಗೊಳ್ಳೋಣ. ಒಂದು ಹಡಗಿನ ಒಂದು ಎಕ್ಸಾಂಪಲ್, ಅದು ನಾವು ಎಲ್ಲದರಲ್ಲೂ ನಾವು ಆ ರೆಫರೆನ್ಸ್ ಇಟ್ಕೊಂಡ್ರೆ ನಮಗೆ ಸುಲಭ ಆಗುತ್ತೆ. ಸೊ ಎ ಮತ್ತು ಬಿ ಏನು ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದಾರೆ, ನಾನು ನಿನಗೆ 1000 ರೂಪಾಯಿ ಕೊಡ್ತೇನೆ ಅಂತ ಹೇಳಿದ್ದಾನೆ. ಒಂದು ವೇಳೆ ಶಿಪ್ ಬಂದರೆ ಅಂತ ಹೇಳಿ, ಬೇಡ ಇದು ಬೇಡ, ನಾನು ನಿನಗೆ 1 kg ಅಕ್ಕಿ ಮೂಟೆ ಕೊಡ್ತೇನೆ, ಆಯಿತಾ? 1 kg ಅಕ್ಕಿ ಮೂಟೆ ಕೊಡ್ತೇನೆ, ಅದರ ವ್ಯಾಲ್ಯೂ 1000 ರೂಪಾಯಿ. ಬಟ್ ಇದು ನಾರ್ಮಲ್ ಕಾಂಟ್ರಾಕ್ಟ್ ಅಲ್ವಾ? ಆದರೆ ಅದೇ ಇದು ಪರ್ಫಾರ್ಮೆನ್ಸ್ ಆಗುವಂಥದ್ದು, ಒಂದು ವೇಳೆ ಯಾವುದೋ ಇಂಪೋರ್ಟ್ ಮಾಡಿರುವಂಥ ಶಿಪ್ ಬಂದರೆ ನಾನು ನಿನಗೆ 1 kg ಅಕ್ಕಿ ಮೂಟೆ ಕೊಡ್ತಾನೆ ಹೇಳುವಂಥದ್ದು, ಅಥವಾ ಆ ಶಿಪ್ ಬರದಿದ್ದರೆ ನಿಮ್ಗೆ 1 kg ಅಕ್ಕಿ ಮೂಟೆ ಕೊಡ್ತಾನೆ ಹೇಳುವಂಥದ್ದು. ಸೊ ಇಲ್ಲಿ ಏನಾಗುತ್ತೆ, ದಿಸ್ ಇಸ್ ಡಿಪೆಂಡೆಡ್ ಅಪಾನ್ ಅ ಹ್ಯಾಪನಿಂಗ್ ಆರ್ ನಾನ್ ಹ್ಯಾಪನಿಂಗ್. ಒಂದು ಘಟನೆ ಆಗುವುದು ಅಥವಾ ಆಗದೇ ಇರುವುದರ ಒಂದು ಘಟನೆಯ ಆಧಾರಿತ ಮೇಲೆ ಅದರ ಮೇಲೆ ನಿರ್ಧರಿತವಾಗುವಂತಹ ಕಾಂಟ್ರಾಕ್ಟಿಗೆ ಕಾಂಟಿಂಜೆಂಟ್ ಕಾಂಟ್ರಾಕ್ಟ್ ಅಂತ ಹೇಳಿ ಕರೀತಾರೆ. ಸೊ ಇದಕ್ಕೆ ತುಂಬ ಅನ್ಸರ್ಟನ್ ಇವೆಂಟ್ ಡಿಪೆಂಡಿಂಗ್ ಅಪಾನ್ ಹ್ಯಾಪ್ನಿಂಗ್ ಆರ್ ನಾನ್ ಹ್ಯಾಪ್ನಿಂಗ್ ಇವೆಂಟ್. ಇನ್ನೊಂದು ವೇಜರಿಂಗ್ ಅಗ್ರಿಮೆಂಟ್ ಅಂತ ಹೇಳುವಂಥದ್ದು ಇದೆ, ಅದು ಕೂಡ ಸೇಮೇ, ಬಟ್ ಅದು ಕಾಂಟ್ರಾಕ್ಟ್ ಅಲ್ಲ. ಈ ಕಾಂಟಿಂಜೆಂಟ್ ಕಾಂಟ್ರಾಕ್ಟ್ ಏನಿದೆ, ದಿಸ್ ಇಸ್ ಅ ಪರ್ಫೆಕ್ಟ್ ಎಕ್ಸಾಂಪಲ್ ಆಫ್ ಅ ವ್ಯಾಲಿಡ್ ಕಾಂಟ್ರಾಕ್ಟ್. ಇದು ಸಂಪೂರ್ಣವಾಗಿ ವ್ಯಾಲಿಡ್. ಆದರೆ ಅದೇ ವೇಜರಿಂಗ್ ಅಗ್ರಿಮೆಂಟ್ ಅಂತ ಹೇಳುವಂಥದ್ದು ಬರುತ್ತೆ, ಅದು ಕೂಡ ಅದು ಒಂದು ಘಟನೆ ಆಗದೇ ಇರುವಂಥದ್ರ ಮೇಲೆ ನಿರ್ಧಾರ ಆಗುವಂಥದ್ದು. ದ್ಯಾಟ್ ಈಸ್ ಕಂಪ್ಲೀಟ್ಲಿ ವಾಯ್ಡ್ ಅಗ್ರಿಮೆಂಟ್ ಆಗುತ್ತೆ. ಹಾಗಾದರೆ ಏನು ಡಿಫ್ರೆನ್ಸ್ ಅದು ಹೇಳುವಂಥದ್ದು ನಾವು ನೋಡೋಣ, ನಂತರ ಹಂತಗಳಲ್ಲಿ ನೋಡೋಣ. ಸೊ ಅದು ಇಷ್ಟು ನೆನಪಿಟ್ಕೊಳ್ಳಿ, ಇದು ಸೆಕ್ಷನ್ 30 ಬರುತ್ತೆ. ಅದರ ನೆಕ್ಸ್ಟ್ ಸೆಕ್ಷನ್ನೇ ಕಾಂಟಿಂಜೆಂಟ್ ಕಾಂಟ್ರಾಕ್ಟ್ನ ಡೆಫಿನಿಷನ್, ಸೆಕ್ಷನ್ 31 ಅಂತ ಹೇಳಿ ನಾವು ಕಾಣ್ಬೋದು. ಓಕೆ, ಸೊ ಇದು ಕಾಂಟಿಂಜೆಂಟ್ ಕಾಂಟ್ರಾಕ್ಟ್ ಅಂದರೆ ಏನು ಅಂತ ಹೇಳ್ತಾರೆ, ಸಣ್ಣದಾದಂಥ ಡೆಫಿನೇಷನು. ಸೊ ಅದಲ್ಲೇ ನಾವು ಕಾಣ್ಬೋದು ನೋಡಿ, ಅ ಕಾಂಟಿಂಜೆಂಟ್ ಕಾಂಟ್ರಾಕ್ಟ್ ಅದು ಒಂದು ಕಾಂಟ್ರಾಕ್ಟ್, ಇಟ್ಸ್ ಅ ಪರ್ಫೆಕ್ಟ್ಲಿ ಅ ವ್ಯಾಲಿಡ್ ಕಾಂಟ್ರಾಕ್ಟ್. ಇಟ್ ಈಸ್ ಅ ಕಾಂಟ್ರಾಕ್ಟ್ ಏನು ಮಾಡಲಿಕ್ಕೆ, ಟು ಡೂ ಆರ್ ನಾಟ್ ಟು ಡೂ ಸಮಥಿಂಗ್, ನಾನು ಮಾಡ್ತೇನೆ ಅಂತ ಹೇಳಿ ಅಥವಾ ಮಾಡೋದಿಲ್ಲ ಅಂತ ಹೇಳುವಂಥದ್ದು. ಯಾವಾಗ, ಇಫ್ ಸಮ್ ಕೊಲ್ಯಾಟ್ರಲ್ ಇವೆಂಟ್ ಟು ಸಚ್ ಕಾಂಟ್ರಾಕ್ಟ್ ಡಸ್ ಆರ್ ಡಸ್ ನಾಟ್ ಹ್ಯಾಪನ್. ಸೊ ನಾನು ನಿನಗೆ 1 kg ಅಕ್ಕಿ ಮೂಟೆ ಕೊಡ್ತೇನೆ ಅಥವಾ 1 kg ಅಕ್ಕಿ ಮೂಟೆ ಕೊಡೋದಿಲ್ಲ. ಸೊ ಕನ್ಸಿಡರೇಷನ್ ಇದೆ 1000 ರೂಪಾಯಿಗೆ ಅಂತ ಇದೆ ಅಂತ ತಿಳ್ಕೊಳ್ಳಿ.
1 kg ಅಕ್ಕಿ ಮೂಟೆ ಕೊಡ್ತಾನೆ ಅಥವಾ ಕೊಡೋದಿಲ್ಲ ಹೇಳುವಂಥದ್ದು ಯಾವುದ್ರ ಮೇಲೆ ನಿರ್ಧರಿತವಾಗತ್ತೆ, ಒಂದು ವೇಳೆ ಶಿಪ್ ಬಂದರೆ ಅಥವಾ ಬರದಿದ್ದರೆ, ಸೊ ಆ ರೀತಿ ಏನು ಅಗ್ರಿಮೆಂಟ್ ಮಾಡ್ಕೊಳ್ತಾರಲ್ಲ, ಸೊ ಅದೇ ವ್ಯಾಲಿಡ್ ಕಾಂಟ್ರಾಕ್ಟ್ ಆಗುತ್ತೆ. ಅದನ್ನೇ ನಾನು 1 kg ಅಕ್ಕಿ ಮೂಟೆ ಅಂತಲ್ಲ, ಒಂದು ವೇಳೆ ಶಿಪ್ ಬಂದರೆ 1000 ರೂಪಾಯಿ, ಶಿಪ್ ಬರದಿದ್ದರೆ 1000 ರೂಪಾಯಿ ಹೇಳುವಂಥದ್ದು, ಆ ಕೊಲ್ಯಾಟ್ರಲ್ ಇವೆಂಟನ್ನೇ ಒಂದು ಪರ್ಫಾರ್ಮೆನ್ಸ್ ಅಂತ ತೊಗೊಂಡ್ರೆ ಅದು ವೇಜರಿಂಗ್ ಅಗ್ರಿಮೆಂಟ್ ಆಗಿಬಿಡತ್ತೆ. ಮೇನಾಗಿ ಏನಂತಂದರೆ ವೇಜರಿಂಗ್ ಅಗ್ರಿಮೆಂಟಲ್ಲಿ ಒಂದು ಪಾರ್ಟಿ ಲಾಸ್ ಆಗತ್ತೆ ಅಂದರೆ ಬೆಟ್ಟಿಂಗ್, ಅದು ವೇಜರಿಂಗ್ ಅಗ್ರಿಮೆಂಟ್ ಅಂತಂದರೆ ಬೆಟ್ಟಿಂಗ್ ಅಂತಲೇ ಹೇಳುವಂಥದ್ದು. ಸೊ ಇದರಲ್ಲಿ ಒಂದು ವಿನ್ ವಿನ್ ಸಿಚುವೇಶನ್ ಇಲ್ಲ, ಒಂದು ಪಾರ್ಟಿ ಗೆದ್ದರೆ ಇನ್ನೊಂದು ಪಾರ್ಟಿ ಲೂಸ್ ಆಗಲೇಬೇಕು. ಸೊ ಆ ರೀತಿ ಅಗ್ರಿಮೆಂಟು ಸರಿಯಲ್ಲ, ವಾಯ್ಡ್ ಅದು ಅಂತ ಹೇಳಿ ಅದಕ್ಕೆ ಹೇಳ್ತಾರೆ. ಆದರೆ ಇಲ್ಲಿ ಏನಾಗುತ್ತೆ ಕಾಂಟಿಂಜೆಂಟ್ ಕಾಂಟ್ರಾಕ್ಟಲ್ಲಿ, ಇಲ್ಲಿ ಇಬ್ಬರಿಗೂ ವಿನ್ ವಿನ್ ಸಿಚುವೇಶನ್ನು, ಇವರಿಗೆ 1 kg ಅಕ್ಕಿ ಮೂಟೆ ಸಿಗ್ತಾ ಇದೆ, ಇವರಿಗೆ 1000 ರೂಪಾಯಿ ಸಿಗ್ತಾ ಇದೆ. ಆದರೆ ಆ ಸಿಗುವಂಥ ಘಟನೆ ಇಟ್ ಈಸ್ ಡಿಪೆಂಡೆಂಟ್ ಅಪಾನ್ ಇನ್ನೊಂದು ಘಟನೆ ಅಷ್ಟೇ. ಆದರೆ ವೇಜರಿಂಗ್ ಅಗ್ರಿಮೆಂಟಲ್ಲಿ ಏನಾಗುತ್ತೆ, ಹಡಗು ಬಂದರೆ ನಿಮಗೆ 1000 ರೂಪಾಯಿ, ಹಡಗು ಬರ್ದಿದ್ರೆ ನನಗೆ ನೀನು 1000 ರೂಪಾಯಿ, ಆ ರೀತಿ ಬೆಟ್ಟಿಂಗ್ ಮಾಡ್ತಾರಲ್ಲ ಅದು. ಮಳೆ ಬಂದರೆ ಇವತ್ತು ಮಳೆ ಆಗುತ್ತೆ, ಖಂಡಿತ ಮಳೆ ಆಗುತ್ತೆ. ಸೊ ಅದು ಕೂಡ ಇಟ್ ಈಸ್ ಡಿಪೆಂಡೆಂಟ್ ಅಪಾನ್ ಅನ್ಸರ್ಟನ್ ಫ್ಯೂಚರ್ ಇವೆಂಟೇ. ಈ ಡಸ್ ಆರ್ ಡಸ್ ನಾಟ್ ಹ್ಯಾಪನ್ ಅಂದರೆ ನಮ್ಗೆ ಗೊತ್ತಿಲ್ಲ, ಸರ್ಟನಿಟಿ ಇಲ್ಲ, ನಿರ್ದಿಷ್ಟವಾಗಿ ನಾವು ಹೀಗೆ ಆಗತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ಅನ್ಸರ್ಟನಿಟಿ ಇದೆ. ಆ ಅನ್ಸರ್ಟನಿಟಿ ಇದ್ದರೂ ಸಹ ಕಾಂಟಿಂಜೆಂಟ್ ಕಾಂಟ್ರಾಕ್ಟ್ ವ್ಯಾಲಿಡ್ ಆಗುತ್ತೆ, ವೇಜರಿಂಗ್ ಅಗ್ರಿಮೆಂಟು ವಾಯ್ಡ್ ಆಗುತ್ತೆ. ಸೊ ಆ ಡಿಫ್ರೆನ್ಸನ್ನು ಅರ್ಥ ಮಾಡ್ಕೊಳ್ಳಿ. ಮೇನ್ ಅಂದರೆ ಕಾಂಟಿಂಜೆಂಟ್ ಕಾಂಟ್ರಾಕ್ಟಲ್ಲಿ ಇಬ್ಬರು ಗೆಲ್ತಾರೆ, ಕಾಂಟ್ರಾಕ್ಟ್ ಅದಕ್ಕೆ ಮಾಡುವಂಥದ್ದು ಅಲ್ವಾ, ಕಾಂಟ್ರಾಕ್ಟಲ್ಲಿ ಇಬ್ಬರಿಗೂ ಪರಸ್ಪರ ಕನ್ಸಿಡರೇಷನ್ ಸಿಗುತ್ತೆ. ಆದರೆ ವೇಜರಿಂಗ್ ಅಗ್ರಿಮೆಂಟಲ್ಲಿ ಆಗಲ್ಲ, ಒಬ್ಬರು ಗೆದ್ದರೆ ಇನ್ನೊಬ್ಬರು ಕಳ್ಕೊಳ್ಳುವಂಥ ಸಿಚುಯೇಷನ್ನು. ಸೊ ಅದಕ್ಕೋಸ್ಕರ ಇಟ್ ಈಸ್ ವಾಯ್ಡ್. ಆಯಿತಾ? ಎಸ್. ಸೊ ಇದು ಒಂದು ಕಾಂಟಿಂಜೆಂಟ್ ಕಾಂಟ್ರಾಕ್ಟ್ ಅಂದರೆ ಏನು ಅಂತ ಹೇಳುವಂಥದ್ದು ಒಂದು ಡೆಫಿನೇಷನ್ ನಾವು ನೋಡಿದ್ವಿ. ಹಾಗೆ ಎಕ್ಸಾಂಪಲ್ ನೋಡಿ, ಎ ಕಾಂಟ್ರಾಕ್ಟ್ಸ್ ಟು ಪೇ ಬಿ ರೂಪೀಸ್ 10,000. ಏನು ಹೇಳ್ತಾನೆ, 10,000 ಇಫ್ ಬೀಸ್ ಹೌಸ್ ಈಸ್ ಬರ್ನ್ಡ್. ಅಂದರೆ ಇದು ಕೈಂಡ್ ಆಫ್ ಪ್ರೀಮಿಯಮ್. ಈಗ ಇನ್ಶೂರೆನ್ಸ್ಗೆ ನಾವೇನು ಕಟ್ತೇವಲ್ಲ, ಪ್ರೀಮಿಯಮ್ ಕಟ್ತಾ ಇರ್ತಾನೆ ಅವನು, ಉದಾಹರಣೆಗೆ ಆಯಿತಾ, ಇಲ್ಲಿ ಮೆನ್ಷನ್ ಮಾಡಿಲ್ಲ, ಬಟ್ ಅಂದಾಜಲ್ಲಿ ನಾವೇನು ಹೇಳ್ತೇವೆ, ಒಂದು ವೇಳೆ ನಿನ್ನ ಮನೆ ಬರ್ನ್ ಆದರೆ, ಸೊ ಈ ಬರ್ನ್ ಹೇಳುವಂಥದ್ದು ಏನಿದೆ ಅಲ್ಲ, ಈ ಬರ್ನ್ ಹೇಳುವಂಥದ್ದು ದಿಸ್ ಇಸ್ ಅ ಕೊಲ್ಯಾಟ್ರಲ್ ಇವೆಂಟ್. ಇದೊಂದು ಕೊಲ್ಯಾಟ್ರಲ್ ಇವೆಂಟ್. ಬರ್ನ್ ಆದರೆ ಅದು ಇನ್ಶೂರೆನ್ಸಿಗೆ ನೀನು ಪ್ರತಿ ವರ್ಷ ಏನು ಪ್ರೀಮಿಯಮ್ ಕಟ್ತಿರ್ತಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಪನ್ಸೇಷನ್ ಆಗಿ ನಾನು 10,000 ರೂಪಾಯಿ ಕೊಡ್ತೇನೆ ಅಂತ ಹೇಳುವಂಥದ್ದು. ಸೊ ಯೂಶ್ವಲಿ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ಸ್ ಏನಿದೆಲ್ಲ ದೇ ಆರ್ ದಿ ಕೈಂಡ್ ಆಫ್ ಕಾಂಟಿಂಜೆಂಟ್ ಕಾಂಟ್ರಾಕ್ಟ್ಸ್. ಸೊ ಇನ್ಶೂರೆನ್ಸ್ ಕಾಂಟ್ರಾಕ್ಟನ್ನು ನೆನ್ಪು ಮಾಡ್ಕೊಳ್ಳಿ ನೀವು ಆವಾಗ, ಆಯಿತಾ. ಸುಮ್ಮನೆ 10,000 ಕೊಡ್ತಾರಾ, ಇಲ್ಲಿ ಅದನ್ನು ಇಂಪ್ಲೈಡ್ ನಾವು ತಿಳ್ಕೊಳ್ಬೋದು. ಸುಮ್ಮನೆ 10,000 ಕೊಡ್ತಾರೆ, ಇಲ್ಲ ನಾವು ಪ್ರತಿ ವರ್ಷನೋ ಅಥವಾ ತಿಂಗಳ ಎಷ್ಟೆಷ್ಟು ಪ್ರೀಮಿಯಮ್ ಕಟ್ತಾ ಇರ್ತೇವೆ, ಅದೇ ಕನ್ಸಿಡ್ರೇಷನ್. ಸೊ ನೀವು ಇಲ್ಲಿ ಕೇಳಲಿಕ್ಕೆ ಸಾಧ್ಯ ಉಂಟು, ಇದು ವೇಜರಿಂಗ್ ಆಗೋದಿಲ್ವಾ, ಯಾಕೆಂದರೆ ಇಫ್ ಬೀಸ್ ಹೌಸ್ ಇಸ್ ಬರ್ನ್ಟ್ ಅಂತ ಹೇಳುವಂಥದ್ದು, ಬೀಸ್ ಹೌಸ್ ಇಸ್ ಬರ್ನ್ಟ್ ಹೇಳುವಂಥದ್ದು ಇಟ್ಸ್ ಅ ಕೊಲ್ಯಾಟ್ರಲ್ ಇವೆಂಟ್. ಇಲ್ಲಿ ಜಸ್ಟ್ ಅದು ಇಂಪ್ಲಾಯ್ಡ್ ಅಂತ ಹೇಳಿ ಮೆನ್ಷನ್ ಮಾಡಿಲ್ಲ, ಬಟ್ ಇಬ್ಬರು ದೇ ಆರ್ ವಿನ್ ವಿನ್ ಸಿಚುವೇಶನ್. ಇವನು ಪ್ರೀಮಿಯಂ ಕಟ್ತಿದ್ದಾನೆ, ಅವನು ಪ್ರೀಮಿಯಂ ಕಟ್ಟಿದ ಹಣದಿಂದ ಇನ್ಶೂರೆನ್ಸ್ ಕಂಪ್ನಿಯವರು ಆಲ್ರೆಡಿ ಹಣ ಬಂದಿರುತ್ತೆ, ಅದನ್ನು ಅವರು ರಿಕವರ್ ಅಂದರೆ ಅದನ್ನು ಕಾಂಪನ್ಸೇಷನ್ ಅಂತ ಹೇಳಿ ಕೊಡುವಂಥದ್ದು, ಆಯಿತಾ. ಸೊ ದಿಸ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಅ ಕಾಂಟಿಂಜೆಂಟ್ ಕಾಂಟ್ರಾಕ್ಟ್. ಸೊ ಎಕ್ಸಾಮಲ್ಲಿ ಒಂದು ಕ್ವಶನ್ ಕೇಳ್ತಾರೆ, ಇನ್ಶೂರೆನ್ಸ್ ಕಾಂಟ್ರಾಕ್ಟ್ಸ್ ದೇ ಆರ್ ದಿ ಕೈಂಡ್ ಆಫ್ ಕಾಂಟಿಂಜೆಂಟ್ ಕಾಂಟ್ರಾಕ್ಟ್ಸು, ಹಾಗೆ ಅದು ಇಂಡೆಮ್ನಿಟಿ ಕಾಂಟ್ರಾಕ್ಟ್ಸ್ ಅಂತ ಕೂಡ ಹೇಳ್ತಾರೆ, ಟು ಮೇಕ್ ಗುಡ್ ದ ಲಾಸ್ ಅಂತ ಹೇಳುವಂಥದ್ದು ಇನ್ಶೂರೆನ್ಸ್ ಕಾಂಟ್ರಾಕ್ಟ್ಸ್. ಸೊ ಅದು 2-3 ಕ್ಯಾಟಗರಿಯಲ್ಲಿ ಬರುತ್ತೆ, ಆಯಿತಾ. ಎಸ್. ಸೊ ಇದೊಂದು ಎಕ್ಸಾಂಪಲ್. ಸೊ ಇಷ್ಟೇಯಾ ಕಾಂಟಿಂಜೆಂಟ್ ಕಾಂಟ್ರಾಕ್ಟ್ಸ್ ಬಗ್ಗೆ? ಇನ್ನೂ ನಮಗೆ ಹಲವಾರು ವಿಚಾರಗಳಿವೆ. ಸೊ ನೋಡಿ, ಇದು ವೇಜರಿಂಗ್ ಅಗ್ರಿಮೆಂಟ್ಸ್ನ ಡಿಫ್ರೆನ್ಸ್ ನೋಡೋಣ. ಸೊ ಸೆಕ್ಷನ್ ಯಾವುದ್ರಲ್ಲಿ ಹೇಳ್ತವೆ, ವೇಜರಿಂಗ್ ಅಗ್ರಿಮೆಂಟು ಸೆಕ್ಷನ್ 30, ಕಾಂಟಿಂಜೆಂಟ್ ಕಾಂಟ್ರಾಕ್ಟು ಸೆಕ್ಷನ್ 31 ಡೆಫಿನೇಷನಲ್ಲಿ, ಹಾಗೂ ಇನ್ನೂ 35, 32, 33, 34, 35, 36 ಅಲ್ಲಿ ತನಕನೂ ಸಹ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ನ ಸೆಕ್ಷನ್ಸ್ಗಳಲ್ಲಿ ಕಾಂಟಿಂಜೆಂಟ್ ಕಾಂಟ್ರಾಕ್ಟನ್ನು ನಾವು ಕಾಣ್ತೇವೆ. ಸೊ ಇಲ್ಲಿ ಏನು ಅಗ್ರಿಮೆಂಟ್ಸ್ ಬೈ ವೇ ಆಫ್ ವೇಜರ್ ವಾಯ್ಡ್, ಅದು ಸಂಪೂರ್ಣ ವಾಯ್ಡ್ ಅಬ್ ಇನಿಷಿಯೋ. ಆದರೆ ಇಲ್ಲಿ ದೇ ಆರ್ ಪರ್ಫೆಕ್ಟ್ಲಿ ವ್ಯಾಲಿಡ್, ಕಾಂಟಿಂಜೆಂಟ್ ಕಾಂಟ್ರಾಕ್ಟ್ಸ್ ಆರ್ ವ್ಯಾಲಿಡ್. ಸೊ ಸಿಮಿಲಾರಿಟಿ ಏನು ಹಾಗಿದ್ರೆ, ಬೋತ್ ಆರ್ ಡಿಪೆಂಡೆಂಟ್ ಅಪಾನ್ ಅನ್ಸರ್ಟನ್ ಫ್ಯೂಚರ್ ಇವೆಂಟ್, ಆಯಿತಾ. ಎರಡು ಯಾವುದ್ರ ಮೇಲೆ ನಿರ್ಧರಿತವಾಗಿದೆ, ಒಂದು ಅನ್ಸರ್ಟನ್ ಫ್ಯೂಚರ್ ಇವೆಂಟ್ ಮೇಲೆ ನಿರ್ಧರಿತವಾಗಿರುವಂಥದ್ದೇ ನಮ್ಮ ಇದು ಎರಡು ಸಿಮಿಲಾರಿಟೀಸ್. ಬಟ್ ಡಿಫ್ರೆನ್ಸು ಒಂದು ವಾಯ್ಡ್ ಆಗುತ್ತೆ, ಇನ್ನೊಂದು ವ್ಯಾಲಿಡ್ ಆಗುತ್ತೆ. ಸೊ ಅದೇ ಇಲ್ಲಿ ನಾವು ಕಾಣ್ತೇವೆ. ಸೊ ಇದು ನಾಟ್ ಎನ್ಫೋರ್ಸಬಲ್ ಬೈ ಲಾ, ಯಾಕೆಂದರೆ ಇದು ಕಾಂಟ್ರಾಕ್ಟ್ ಅಲ್ಲ, ಬಟ್ ಕಾಂಟಿಂಜೆಂಟ್ ಕಾಂಟ್ರಾಕ್ಟ್ ಇಟ್ ಈಸ್ ಎನ್ಫೋರ್ಸಬಲ್ ಬೈ ಲಾ ಬಿಕಾಸ್ ಇಟ್ ಇಸ್ ಅ ಕಾಂಟ್ರಾಕ್ಟ್. ಅದಕ್ಕೆ ವೇಜರಿಂಗ್ ಅಗ್ರಿಮೆಂಟ್ ಅಂತ ಹೇಳ್ತಾರೆ, ವೇಜರಿಂಗ್ ಕಾಂಟ್ರಾಕ್ಟ್ ಅಂತ ಹೇಳೋದಿಲ್ಲ, ಕಾಂಟಿಂಜೆಂಟ್ ಕಾಂಟ್ರಾಕ್ಟ್ ಅಂತಲೇ ಹೇಳ್ತಾರೆ ಬಿಕಾಸ್ ಇಟ್ ಇಸ್ ವ್ಯಾಲಿಡ್. ಸೊ ಹಾಗೆ ನೀವು ನೆನ್ಪಿಟ್ಕೊಳ್ಬೋದು. ಹಾಂ,
ಇಲ್ಲಿ ಹಿತಾಸಕ್ತಿ ನೋಡಿ, ವೇಜರಿಂಗಲ್ಲಿ ಬರೀ ಹಣ, ಬೆಟ್ಟಿಂಗ್ ಹಣಕ್ಕೆ ಬಿಟ್ಟು ಬೇರೆ ಏನೂ ಇಂಟ್ರೆಸ್ಟ್ ಇಲ್ಲ ಅವರಿಗೆ. ಬಟ್ ಇಲ್ಲಿ ಅವರಿಗೆ ನಿಜವಾದ ಜೆನ್ವಿನ್ ಇಂಟ್ರೆಸ್ಟ್ ಇದೆ. ಆ ಔಟ್ಕಮ್, ಆ ಕಾಂಟಿಂಜೆಂಟ್ ಕಂಡೀಷನಿಂದ ಏನಾಗುತ್ತೆ ಹೇಳುವಂಥದ್ದು ಜೆನ್ವಿನ್ ಇಂಟ್ರೆಸ್ಟ್ ನಾವು ಇವರಲ್ಲಿ ಕಾಣ್ಬೋದು. ಓಕೆ, ಎಸ್. ಸೊ ಇದು ಒಂದಾಯಿತು. ಇನ್ನು ನೋಡಿ ಸೆಕ್ಷನ್ 31ರಿಂದ 36 ತನಕ ನಾವು ಕಾಂಟಿಂಜೆಂಟ್ ಕಾಂಟ್ರಾಕ್ಟ್ಗಳ ಬಗ್ಗೆ ಇದೆ ಅಂತ ಹೇಳಿ ನಾವು ನೋಡಿದ್ವಿ. ಸೊ ಸಿಂಪಲ್ ನೋಡಿ, ಸೆಕ್ಷನ್ 31 ಇದು ಅರ್ಥ ಮಾಡ್ಕೊಳ್ಳಿ. ಈ ರೂಲು ನಾವು ಹಾಗೆ ಬೇರೆ ಆ್ಯಕ್ಟ್ನ ಓದಿದರೆ ತುಂಬ ಕಷ್ಟ ಅನಿಸುತ್ತೆ. ಜಸ್ಟ್ ಸಿಂಪಲ್, ವೆರಿ ವೆರಿ ಸಿಂಪಲ್. ಇದೆರಡಿದೆ ಅಲ್ಲ, ಇದು ಒಂದು ಫಿಕ್ಸ್ಡ್ ಟೈಮಲ್ಲಿ ಏನಾದರೂ ಆದರೆ ಅಂತ ಹೇಳುವಂಥದ್ದು ಆಯಿತಾ. ಒಂದು ಘಟನೆ ಆದರೆ ಇನ್ನೊಂದು ಘಟನೆ ಆಗದಿದ್ದರೆ ಅಂತ ಹೇಳುವಂಥದ್ದು. ಇದೇ ಎರಡಕ್ಕೆ ಯಾವುದೇ ಟೈಮ್ ಲಿಮಿಟ್ ಇಲ್ಲ. ಒಂದು ಘಟನೆ ಆದರೆ ಒಂದು ಘಟನೆ ಆಗದಿದ್ದರೆ ಏನಾಗತ್ತೆ ಅಂತ ಹೇಳುವಂಥದ್ದು. ಈಗ ಕಾಂಟಿಂಜೆಂಟ್ ಕಾಂಟ್ರಾಕ್ಟ್ನ ಡೆಫಿನಿಷನ್ ನೋಡಿದ್ವಿ ನಾವು. ಬೆಸ್ಟ್ ಎಕ್ಸಾಂಪಲ್ ಶಿಪ್ ಮರಳಿ ಬಂದರೆ ಹೇಳುವಂಥದ್ದನ್ನು ತೊಗೊಳ್ಳೋಣ ಆಯಿತಾ. ಸೊ ಇಲ್ಲಿ ಏನು ಇಲ್ಲಿ ಇದು ಕಾಂಟಿಂಜೆಂಟ್ ಕಾಂಟ್ರಾಕ್ಟ್ ಆಗತ್ತೆ ಅಂತಂದರೆ ವೆನ್ ಅನ್ಸರ್ಟನ್ ಫ್ಯೂಚರ್ ಇವೆಂಟ್ ಹ್ಯಾಪನ್ಸ್. ಯಾವುದಾದ್ರು ಒಂದು ಘಟನೆ, ಅನಿರ್ದಿಷ್ಟವಾದಂಥ ಘಟನೆ ಘಟಿಸಿದರೆ ಅಂತ ಹೇಳಿ ಇದು ತೊಗೊಳ್ಬೋದು. ಸೊ ಶಿಪ್ ರಿಟರ್ನ್ಸ್, ಈಗ ಶಿಪ್ ಬಂದರೆ ನಾನು ನಿನಗೆ ಅದೇ ಅಕ್ಕಿ ಮೂಟೆ ಕೊಡ್ತೇನೆ ಹೇಳುವಂಥದ್ದು, ಇದನ್ನು ತೊಗೊಳ್ಳೋಣ. ಇಫ್ ಶಿಪ್ ರಿಟರ್ನ್ಸ್, ಸೊ ಶಿಪ್ ಬಂದರೆ ಏನಾಯಿತು, ವ್ಯಾಲಿಡ್ ಆಯಿತು. ಒಂದು ವೇಳೆ ಶಿಪ್ ಬರೋ ತನಕ ಇಟ್ ಕಾಂಟ್ ಬಿ ಎನ್ಫೋರ್ಸ್ಡ್ ಅಲ್ವಾ. ಶಿಪ್ ಬರುವ ತನಕ ಇಟ್ ಕಾಂಟ್ ಬಿ ಎನ್ಫೋರ್ಸ್ಡ್ ಟಿಲ್ ಇವೆಂಟ್ ಹ್ಯಾಪನ್ಸ್ ಆಯಿತಾ. ಹಾಗೆ ಶಿಪ್ ಬರುವಂಥದ್ದು ಇಂಪಾಸಿಬಲ್ ಆಗೋಯ್ತು, ಶಿಪ್ ಮುಳುಗೋಯ್ತು ಅಂತ ತಿಳ್ಕೊಳ್ಳಿ. ಶಿಪ್ ಮುಳುಗೋಯ್ತು, ಆವಾಗ ಏನು, ದ ಇವೆಂಟ್ ಬಿಕಮ್ಸ್ ಇಂಪಾಸಿಬಲ್. ಆವಾಗ ಹೇಗೆ ಸಾಧ್ಯ ಕಾಂಟ್ರಾಕ್ಟ್, ಯಾಕೆಂದರೆ ಇಲ್ಲಿ ಕಾಂಟ್ರಾಕ್ಟ್ ಏನಿದೆ, ಶಿಪ್ ಮರಳಿ ಬರುವುದರ ಮೇಲೆ ಕಾಂಟ್ರಾಕ್ಟ್ ನಿರ್ಧಾರವಾಗಿದೆ. ಸೊ ಅಂಥ ಸಂದರ್ಭದಲ್ಲಿ ಆ ಇಂಪಾಸಿಬಲ್ ಥಿಂಗ್ಸ್ ಮಾಡುವಂಥದ್ದು ಇಟ್ಸ್ ನಾಟ್ ಪಾಸಿಬಲ್. ಸೊ ಆ ಕಾಂಟಿಂಜೆಂಟ್ ಕಾಂಟ್ರಾಕ್ಟ್ ವಾಯ್ಡ್ ಆಗುತ್ತೆ ಆಯಿತಾ. ಅದೇ ಈಗ ಶಿಪ್ ಇದಕ್ಕೆ ಟೈಮ್ ಲಿಮಿಟ್ ಇಲ್ಲ, ಅದೇ ಒಂದು ಟೈಮ್ ಲಿಮಿಟ್ ಕೊಟ್ಟರು. ಇಫ್ ಶಿಪ್ ರಿಟರ್ನ್ಸ್ ವಿದಿನ್ 1 year ಅಂತ ಹೇಳಿ ತಿಳ್ಕೊಳ್ಳೋಣ. ಇಫ್ ಶಿಪ್ ರಿಟರ್ನ್ಸ್ ವಿದಿನ್ 1 year ಅಂತ ಹೇಳಿ ಕೊಟ್ಟಿದ್ದಾರೆ. ಆವಾಗ ಹೇಗೆ ಕಾಂಟ್ರಾಕ್ಟ್ನ ಇದು ಹೇಗೆ ಅಂತಂದರೆ, ಈಗ ಒಂದು ವೇಳೆ 1 ವರ್ಷ ಆಯಿತು, 1 ವರ್ಷದ ತನಕನೂ ಕಾಯ್ತಾರೆ. 1 ವರ್ಷ ಆದಮೇಲೆ ಶಿಪ್ ಬಂದರೂ ಸಹ ಬರೆದಿದ್ರು ಇಟ್ ಡಸಂಟ್ ಮ್ಯಾಟರ್, ಯಾಕೆಂದರೆ ಟೈಮ್ ಎಕ್ಸ್ಪೈರಿ ಆಗಿಬಿಟ್ಟಿದೆ. ಸೊ ಆ ಟೈಮ್ ಲಿಮಿಟಲ್ಲಿ ಆ ಘಟನೆ ಆದರೆ ಮಾತ್ರ ಕಾಂಟ್ರಾಕ್ಟ್ ವ್ಯಾಲಿಡ್ ಇರುತ್ತೆ. ಇಲ್ವೋ, ಅಲ್ಲಿ ತನಕ ಆಗಲಿಲ್ವೋ, ಆಮೇಲೆ ಕಾಂಟ್ರಾಕ್ಟ್ ವಾಯ್ಡ್ ಆಗುತ್ತೆ. ಸೊ ಆನ್ ದ ಎಕ್ಸ್ಪೈರಿ ಆಫ್ ದ ಇವೆಂಟ್, ಆನ್ ದ ಎಕ್ಸ್ಪೈರಿ ಆಫ್ ದ ಫಿಕ್ಸ್ಡ್ ಟೈಮ್, ಇವೆಂಟ್ ಅಲ್ಲ, ಆನ್ ದ ಎಕ್ಸ್ಪೈರಿ ಆಫ್ ದ ಫಿಕ್ಸ್ಡ್ ಟೈಮ್, ಅಥವಾ ಅಲ್ಲೇ ಶಿಪ್ ಮುಳುಗೋಯ್ತು, 1 ವರ್ಷದಲ್ಲೇ ಶಿಪ್ ಮುಳುಗೋಯ್ತು, ಶಿಪ್ ಸಿಂಕ್ಸ್ ಅಂತ ಹೇಳಿ ಬರೀತಾನೆ, ಇಟ್ ಇಸ್ ಇಂಪಾಸಿಬಲ್. ಅಥವಾ ಶಿಪ್ ಇಸ್ ಬರ್ನ್ಟ್, ಹಡಗು ಬೆಂಕಿ ಹತ್ಕೊಳ್ತು ಅಂತ ಹೇಳಿ. ಆ ಸಂದರ್ಭದಲ್ಲಿ ಏನಾಯಿತು, ಶಿಪ್ ಮರಳಿ ಬರಲಿಕ್ಕೆ ಸಾಧ್ಯ ಇಲ್ಲ, 1 ವರ್ಷದಲ್ಲೇ ಇರಲಿ, ಆಮೇಲೆ ಸಹ ಸಾಧ್ಯ ಇಲ್ಲ. ಬಟ್ ಅದಂತೂ ಪಕ್ಕ ಇತ್ತು, ಶಿಪ್ ಬರುವಂಥದ್ದು ಇಂಪಾಸಿಬಲ್ ಅಂತ ಹೇಳಿ. ಸೊ ಇಂಪಾಸಿಬಲ್ ಅಂತ ಹೇಳಿ ಗೊತ್ತಾದಾಗ ಸಹಜವಾಗಿ ಯಾವ ಕಾಂಟ್ರಾಕ್ಟ್ ಒಂದು ಘಟನೆ ಆಧಾರಿತವಾಗಿದೆ ಅದು ವಾಯ್ಡ್ ಆಗುತ್ತೆ, ಯಾಕೆಂದರೆ ಅದನ್ನು ನಾವು ಪಾಲಿಸಲಿಕ್ಕೆ ಸಾಧ್ಯ ಇಲ್ಲ. ದ್ಯಾಟ್ ಬಿಕೇಮ್ ಇಂಪಾಸಿಬಲ್, ದ್ಯಾಟ್ಸ್ ವೈ ಆ ಕಾಂಟ್ರಾಕ್ಟ್ ವಾಯ್ಡ್ ಆಗುತ್ತೆ ಆಯಿತಾ. ಸೊ ಇದೆರಡು ಕೂಡ ಒಂದು ಘಟನೆ ಆದರೆ ಅಂತ ಹೇಳುವಂಥದ್ದು ಅಂದರೆ ಇಫ್ ಅ ಕಾಂಟ್ರಾಕ್ಟ್ ಇಸ್ ಡಿಪೆಂಡೆಂಟ್ ಅಪಾನ್ ಎ ಹ್ಯಾಪನಿಂಗ್ ಆಫ್ ಇವೆಂಟ್, ನನ್ನ ಕಾಂಟ್ರಾಕ್ಟ್ ಶಿಪ್ ಮರಳಿ ಬರುವುದರ ಆಧಾರದ ಮೇಲೆ ನಿರ್ಧರಿತವಾಗಿದ್ದರೆ, ಶಿಪ್ ಬರೋದು ಇಂಪಾಸಿಬಲ್ ಆಗೋದ್ರೆ, ಅಥವಾ ಒಂದು ನಿರ್ದಿಷ್ಟ ಟೈಮ್ ಕೊಟ್ಟು ಆ ನಿರ್ದಿಷ್ಟ ಟೈಮ್ ಕಳೀತು, ಅಥವಾ ನಿರ್ದಿಷ್ಟ ಟೈಮ್ ಕಳೀದೇ ಇರಲಿ, ಶಿಪ್ ಮರಳಿ ಬರೋದು ಇಂಪಾಸಿಬಲ್ ಆಯಿತು ಅಂತ ಆದರೆ ಆವಾಗ ಆ ಕಾಂಟ್ರಾಕ್ಟ್ ವಾಯ್ಡ್ ಆಗುತ್ತೆ. ಸೊ ಇದೇ ನಮ್ಮ ಕ್ವಶನಲ್ಲಿ ಇದ್ದಿದ್ದು ಒಂದು ಇದು. ಸೊ ಅದಕ್ಕೋಸ್ಕರ ಇದನ್ನು ಇಷ್ಟು ಡೀಟೇಲ್ ಆಗಿ ಹೇಳ್ತಾ ಇದ್ದೇನೆ. ಸಿಂಪಲ್ ರೂಲ್ಸ್ ನಾವು ಲಾಜಿಕನ್ನು ಅರ್ಥ ಮಾಡಿಕೊಂಡ್ರೆ ಸುಲಭ ಆಗುತ್ತೆ. ಹಾಗೆ ಈಗ ಶಿಪ್ ಮರಳಿ ಬರದಿದ್ದರೆ ಹೇಳುವಂಥ ಆಧಾರದ ಮೇಲೆ ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದಾರೆ. ನಾನೇನು ಹೇಳ್ತೇನೆ, ನಾನು 1 kg ಅಕ್ಕಿ ಮೂಟೆ ಕೊಡ್ತೇನೆ, ಒಂದು ವೇಳೆ ಹಡಗು ಮರಳಿ ಬರದಿದ್ದರೆ. ಸೊ ಇಫ್ ಶಿಪ್ ಡಸ್ ನಾಟ್ ರಿಟರ್ನ್ ಅಂತ ಹೇಳಿ ನಾನು ಹೇಳ್ತೇನೆ. ಇಫ್ ಶಿಪ್ ಡಸ್ ನಾಟ್ ರಿಟರ್ನ್, ಹಡಗು ಮರಳಿ ಬರೆದಿದ್ರೆ, ಸೊ ಹಡಗು ಮರಳಿ ಬರೋದಿಲ್ಲ ಅಂತ ಹೇಳಿ ನಾನು ತಿಳ್ಕೊಂಡಿರ್ತೇನೆ. ಬಟ್ ಎಲ್ಲಿ ತನಕ ನಾನು ಕಾಯಲಿ, ಆದರೆ ನನಗೆ ಯಾವಾಗ ಖಚಿತ ಆಗುತ್ತೆ ಹಡಗು ಮರಳಿ ಬರೋದಿಲ್ಲ ಅಂತ ಹೇಳಿ, ಯಾವಾಗ ಶಿಪ್ ಮರಳಿ ಬರಲಿಕ್ಕೆ ಸಾಧ್ಯವೇ ಇಲ್ಲ, ಶಿಪ್ ಮುಳುಗೋಯ್ತು, ದ ರಿಟರ್ನಿಂಗ್ ಆಫ್ ಶಿಪ್ ಬಿಕಮ್ಸ್ ಇಂಪಾಸಿಬಲ್, ಅಥವಾ ದ ಹ್ಯಾಪನಿಂಗ್ ಬಿಕಮ್ಸ್ ಇಂಪಾಸಿಬಲ್, ಅಥವಾ ಅಂದರೆ ಅದೇ ಇಲ್ಲಿ ಶಿಪ್ ಮುಳುಗೋಯ್ತು, ಶಿಪ್ ಸಿಂಕ್ಸ್. ಸೊ ಆವಾಗ ಖಂಡಿತ ನನಗೆ ಗೊತ್ತಾಗತ್ತೆ ಶಿಪ್ ಖಂಡಿತವಾಗ್ಲೂ ಮರಳಿ ಬರೋದಿಲ್ಲ ಹೇಳಿ. ಆವಾಗ ಕಾಂಟ್ರಾಕ್ಟ್ ವಾಯ್ಡ್ ಅಲ್ಲ. ಯಾಕೆ ಹೇಳಿ,
ದಿಸ್ ಇಸ್ ಡಿಪೆಂಡಿಂಗ್ ಅಪಾನ್ ನಾಟ್ ಹ್ಯಾಪನಿಂಗ್ ಆಫ್ ದ ಇವೆಂಟ್. ಸೊ ಕಾಂಟ್ರಾಕ್ಟ್ ಆವಾಗಲೇ ಎನ್ಫೋರ್ಸ್ ಮಾಡಿಬಿಡ್ಬೋದು. ಯಾವಾಗ ದ ಹ್ಯಾಪನಿಂಗ್ ಬಿಕಮ್ಸ್ ಇಂಪಾಸಿಬಲ್, ದೆನ್ ಆ್ಯಂಡ್ ದೇರ್ ಇಟ್ ಸೆಲ್ಫ್ ಇಟ್ ಕ್ಯಾನ್ ಬಿ ಎನ್ಫೋರ್ಸ್. ಸೊ ಇದರದ್ದು ಅಪೋಸಿಟ್ ಎಕ್ಸಾಕ್ಟ್ಲಿ. ಗೊತ್ತಾಯ್ತಾ? ಇಲ್ಲೂ ಇಂಪಾಸಿಬಲ್ ಆಗ್ಬೋದು, ಇಲ್ಲೂ ಇಂಪಾಸಿಬಲ್ ಆಗ್ಬೋದು. ಒಂದು ಕಡೆ ಇಂಪಾಸಿಬಲ್ ಆದರೆ ಒಂದು ಘಟನೆ ಅದು ವಾಯ್ಡ್ ಆಗಲಿಕ್ಕೆ ಕಾರಣ ಆಗತ್ತೆ. ಅದೇ ಅದರ ಉಲ್ಟಾ ರೀತಿಯ ಕಾಂಟ್ರಾಕ್ಟ್ ಆಗಿದ್ದರೆ, ಅದೇ ಆ ಶಿಪ್ ಮರಳಿ ಅಥವಾ ಒಂದು ಹ್ಯಾಪನಿಂಗ್ ಆಫ್ ದಿ ಇವೆಂಟ್ ಬಿಕಮ್ಸ್ ಇಂಪಾಸಿಬಲ್ ಅಂತ ಆದರೆ ಆ ಕೂಡಲೇ ಅದನ್ನು ಎನ್ಫೋರ್ಸ್ ಮಾಡಿಬಿಡ್ಬೋದು ಅಂತ ಹೇಳಿ ರೂಲ್ಸ್ಗಳಿವೆ. ಅದೇ ಒಂದು ಟೈಮ್ ಲಿಮಿಟ್. ಈಗ ಒಂದು ಟೈಮ್ ಲಿಮಿಟ್ ಕೊಟ್ಟರು 1 ವರ್ಷದೊಳಗೆ. ಇಫ್ ಶಿಪ್ ಡಸ್ ನಾಟ್ ರಿಟರ್ನ್ ವಿದಿನ್ 1 year, 1 ವರ್ಷದೊಳಗೆ ಶಿಪ್ ಬರಲಿಲ್ಲ ಹೇಳುವಂಥದ್ದಾದರೆ ಆವಾಗ ನನಗೆ ಹೇಗೆ ಗೊತ್ತಾಗುತ್ತೆ ಯಾವಾಗ ಬರೋದಿಲ್ಲ ಅಂತ ಹೇಳಿ? 1 ವರ್ಷದ ತನಕ ಕಾಯ್ತಾನೆ. ಆ 1 ವರ್ಷದ ತನಕ ಬರಲಿಲ್ವಾ, ಆವಾಗ ಖಂಡಿತ ನಾನು ಎನ್ಫೋರ್ಸ್ ಮಾಡ್ಬೋದು. ಅಥವಾ ಬಿಫೋರ್ ಫಿಕ್ಸ್ ಟೈಮ್, ಆ ಫಿಕ್ಸ್ಡ್ ಟೈಮ್ ಆಗೋಕ್ಕಿಂತ ಮೊದಲೇ ಐ ಆಮ್ ಸರ್ಟನ್ ದ್ಯಾಟ್ ಇವೆಂಟ್ ವಿಲ್ ನಾಟ್ ಹ್ಯಾಪನ್. ನನಗೆ ಖಚಿತವಾಯಿತು ಆ ಇವೆಂಟ್ ಆಗೋದಿಲ್ಲ ಅಂತೇಳಿ. ಹೇಗೆ ಖಚಿತ ಆಯಿತು? ಮೇ ಬಿ ಇಂಪಾಸಿಬಲ್, ಇದೇ ರೀತಿ ಹ್ಯಾಪನಿಂಗ್ ಬಿಕಮ್ಸ್ ಇಂಪಾಸಿಬಲ್ ಅಂತ ಆಯಿತು. ಸೊ ಆವಾಗ ಐ ಕ್ಯಾನ್ ಎನ್ಫೋರ್ಸ್ ಇಟ್. ಸೊ ಅದಕ್ಕೆ ಹೇಳುವಂಥದ್ದು ನೋಡಿ, ಸೆಕ್ಷನ್ 32 ಹ್ಯಾಪನಿಂಗ್ ಮತ್ತು ಹ್ಯಾಪನಿಂಗ್ ವಿದಿನ್ ಫಿಕ್ಸ್ಡ್ ಟೈಮ್ ಅದೆರಡು ಹೆಚ್ಚು ಕಮ್ಮಿ ಒಂದೇ. ಡಸ್ ನಾಟ್ ಹ್ಯಾಪನಿಂಗ್ ಆ್ಯಂಡ್ ಡಸ್ ನಾಟ್ ಹ್ಯಾಪನಿಂಗ್ ವಿದಿನ್ ಫಿಕ್ಸ್ಡ್ ಟೈಮ್ ಅದು ಹೆಚ್ಚು ಕಮ್ಮಿ ಒಂದೇ. ಸೊ ಇದನ್ನೇ ಆಚೆ ಮಾಡಿ ಕೇಳ್ತಾರೆ. ವೆರಿ ಸಿಂಪಲ್. ಆ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ, ಹಡಗಿನ ವಿಚಾರ ನೆನ್ಪಿಟ್ಕೊಳ್ಳಿ, ಆಯಿತಾ? ಆವಾಗ ನಿಮಗೆ ಅದು ಸುಲಭ ಆಗತ್ತೆ. ಹಾಗೆ ಇನ್ನೊಂದು, ಇಫ್ ಫ್ಯೂಚರ್ ಕಂಡಕ್ಟ್ ಆಫ್ ಅ ಲಿವಿಂಗ್ ಪರ್ಸನ್, ಇನ್ನೊಂದು ರೂಲ್ ಇದೆ. ಒಬ್ಬ ಬದುಕಿರುವಂಥ ವ್ಯಕ್ತಿ ಮುಂದೆ ಅವನ ಒಂದು ವರ್ತನೆ ಆಧಾರದ ಮೇಲೆ ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದಾರೆ, ಆಯಿತಾ? ಸೊ ಆ ವರ್ತನೆ ಆಗಲಿಕ್ಕೆ ಅಸಾಧ್ಯ, ಅದು ಇಂಪಾಸಿಬಲ್ ಅಂತ ಹೇಳಿ ನಾವು ಹೇಗೆ ಸಾಧ್ಯ? ಕಾಂಟ್ರಾಕ್ಟ್ ಇಂಪಾಸಿಬಲ್ ಮಾಡುತ್ತೆ ಅಂತ ಹೇಳಿ ಹೇಗೆ ಸಾಧ್ಯ? ಒಂದು ಆ ವ್ಯಕ್ತಿ ಹಿ ಡಸ್ ಎನಿಥಿಂಗ್ ವಿಚ್ ರೆಂಡರ್ಸ್ ಇಟ್ ಇಂಪಾಸಿಬಲ್, ಅಥವಾ ಟೈಮ್ ಫಿಕ್ಸ್ಡ್ ಮಾಡಿದಿದ್ರೆ ಅದಕ್ಕಿಂತ ಮೊದಲೇ ಇಂಪಾಸಿಬಲ್ ಆಯಿತು. ಈಗ ಉದಾಹರಣೆಗೆ ಇಫ್ ಎ ಮ್ಯಾರೀಸ್ ಬಿ ಅಂತ ಹೇಳಿ ಕೊಟ್ಟಿದ್ದರು, ಆಯಿತಾ? ನಾನು ನಿಮಗೆ ಒಂದು 50,000 ಕೊಡ್ತೇನೆ, ಇಫ್ ಎ ಮ್ಯಾರೀಸ್ ಬಿ ಅಂತ ಹೇಳಿ ಏನೋ ಒಂದು ಹಾಕಿದ್ರು. ಬಟ್ ಏನಾಯಿತು? ದಿಸ್ ಇಸ್ ಡಿಪೆಂಡ್ ಅಪಾನ್ ದ ಕಂಡಕ್ಟ್ ಆಫ್ ಅ ಪರ್ಸನ್. ಎನ ಕಂಡಕ್ಟ್ ಮೇಲೆ, ವರ್ತನೆ ಮೇಲೆ ನಿರ್ಧರಿತವಾಗಿದೆ ಈ ಕಾಂಟ್ರಾಕ್ಟ್. ಆದರೆ ಆ ಟೈಮಲ್ಲಿ ಅವನೇನು ಮಾಡ್ದ? ಒಂದು ಎ ಸತ್ತೋದ ಅಂತ ತಿಳ್ಕೊಳ್ಳಿ, ಆವಾಗ ಕಾಂಟ್ರಾಕ್ಟ್ ಅಂದರೆ ಇಂಪಾಸಿಬಲ್ ಆಯಿತು. ಅಥವಾ 5 ವರ್ಷದೊಳಗೆ ಎ ಬಿಯನ್ನು ಮದುವೆ ಆದರೆ ಅಂತ ಹೇಳಿ ತಿಳ್ಕೊಳ್ಳಿ, 5 ವರ್ಷದಲ್ಲಿ ಅವನು ಮದುವೆ ಆಗಲಿಲ್ಲ, ಆವಾಗಲೂ ಇಂಪಾಸಿಬಲ್ ಆಯಿತು. ಅಥವಾ ಎ ಹೇಳುವಂಥವನು ಸಿ ಅನ್ನು ಮದುವೆ ಆಗಿಬಿಟ್ಟ. ಸೊ ಮತ್ತೆ ಬಿ ಅನ್ನು ಮದುವೆ ಆಗಬಾರ್ದು ಅಂತ ಅಲ್ಲ, ಬಟ್ ಆ ಟೈಮ್ ಲಿಮಿಟಲ್ಲಿ ಆ ಸಮಯದಲ್ಲಿ ಇಂಡಿಯನ್ ಕಾನೂನು ಪ್ರಕಾರ ಬೈಗೇಮಿ ಹೇಳುವಂಥದ್ದು ಇಟ್ಸ್ ನಾಟ್ ಅ ಲೀಗಲ್ ಮ್ಯಾರೇಜ್ ಅಲ್ವಾ? ಸೊ ಇನ್ನೊಂದು ಮದುವೆ ಆದರೂ ಸಹ ಅದು ಲೀಗಲ್ ಇರೋದಿಲ್ಲ. ಒಂದು ಸಿ ಮದುವೆ ಆಗಿ ಸಿಗೆ ಡಿವೋರ್ಸ್ ಮಾಡಿ ಆಮೇಲೆ ಬಿನ ಮದುವೆ ಆಗಬೇಕು, ಅದು ದ್ಯಾಟ್ ಈಸ್ ಅ ವೆರಿ ಲಾಂಗ್ ಇವೆಂಟ್, ಅಂದರೆ ಸ್ಪೆಕ್ಯುಲೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಏನೇ ಇರಲಿ, ಇಫ್ ಅ ಕಂಡಕ್ಟ್ ಈಸ್ ಡಿಪೆಂಡೆಂಟ್ ಅಪಾನ್ ಸಮಥಿಂಗ್, ಆ ಒಂದು ಇದು ಇಂಪಾಸಿಬಲ್ ಆಗೋಯಿತು, ಆ ಘಟನೆ ಅಥವಾ ಅವನ ವರ್ತನೆ ಆಗುವಂಥದ್ದು ಅಸಾಧ್ಯ, ನಾವು ಅವನಿಂದ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆವಾಗ ಅಂಥ ಒಂದು ಕಾಂಟ್ರಾಕ್ಟ್ ಕೂಡ ಇಂಪಾಸಿಬಲ್ ಆಗುತ್ತೆ. ಸೊ ಇಂಡೈರೆಕ್ಟ್ಲಿ ಅದು ವಾಯ್ಡ್ ಆದಾಗೆ, ವೆನ್ ಇಟ್ ಬಿಕಮ್ಸ್ ಇಂಪಾಸಿಬಲ್ ಇಟ್ ಬಿಕಮ್ಸ್ ವಾಯ್ಡ್. ಸೊ ಅದು ಹೇಗೆ ಹೇಳ್ತಾರೆ? ಸೆಕ್ಷನ್ 36 ಇದ್ರ ಮೇಲೆ ತುಂಬ ಸಲ ಕ್ವಶನ್ ಕೇಳ್ತಾರೆ ನೋಡಿ. ಇಲ್ಲಿ ಇಫ್ ಇಟ್ಸ್ ಡಿಪೆಂಡೆಂಟ್, ಇಫ್ ದ ಕಾಂಟಿಂಜೆಂಟ್ ಅಗ್ರಿಮೆಂಟ್ಸ್ ಅಂತಲೇ ಹೇಳ್ತಾರೆ, ಕಾಂಟಿಂಜೆಂಟ್ ಕಾಂಟ್ರಾಕ್ಟ್ ಅಂತ ಕೂಡ ಹೇಳೋದಿಲ್ಲ ಸೆಕ್ಷನ್ 36ಅಲ್ಲಿ. ಇಲ್ಲೆಲ್ಲ ಕಾಂಟಿಂಜೆಂಟ್ ಕಾಂಟ್ರಾಕ್ಟ್ ಅಂತಲೇ ಹೇಳಿರ್ತಾರೆ, ಯಾಕೆಂದರೆ ಸ್ಟಾರ್ಟಿಂಗಿಂದ ಅವರು ವ್ಯಾಲಿಡೇ ಇರುತ್ತೆ ಕಾಂಟ್ರಾಕ್ಟು, ಬಟ್ ಅವರ ಅನ್ಸರ್ಟನ್ ಇವೆಂಟ್ಸ್ಗಳ ಕಾರಣದಿಂದ ಅವುಗಳು ವ್ಯಾಲಿಡಾ, ಎನ್ಫೋರ್ಸ, ವಾಯ್ಡ ಏನೇನೋ ಆಗ್ತಾ ಇರ್ತವೆ. ಬಟ್ ಆದರೆ ಅದನ್ನು ಇದನ್ನು ಮಾಡ್ಕೊಳ್ಳುವಾಗ, ಕಾಂಟ್ರಾಕ್ಟ್ ಮಾಡ್ಕೊಳ್ಳುವಾಗ ದೇ ಆರ್ ಪರ್ಫೆಕ್ಟ್ಲಿ ವ್ಯಾಲಿಡ್, ಕಂಪ್ಲೀಟಾಗಿ ವ್ಯಾಲಿಡ್ ಇರುತ್ತೆ. ಆದರೆ ಲಾಸ್ಟ್ ಒಂದು ಸೆಕ್ಷನ್ 36 ಏನಿದೆಲ್ಲ, ದ್ಯಾಟ್ ಈಸ್ ಕಾಂಟಿಂಜೆಂಟ್ ಅಗ್ರಿಮೆಂಟ್ಸ್ ಅಂತ ಹೇಳ್ತಾರೆ. ಸೊ ಅದು ಡೈರೆಕ್ಟಾಗಿ ಹೇಳಿದ್ದಾರೆ, ಯಾವುದಾದ್ರೂ ನೀವು ಇಂಪಾಸಿಬಲ್ ಘಟನೆಯನ್ನು ಆಗುವಂಥದ್ರ ಬಗ್ಗೆ ನೀವು ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ ದ್ಯಾಟ್ ಈಸ್ ಕಂಪ್ಲೀಟ್ಲಿ ವಾಯ್ಡ್. ಸೊ ಇದಕ್ಕೆ ಏನು ಎಕ್ಸಾಂಪಲ್ ಹೇಳ್ಬೋದು? ಈಗ ಉದಾಹರಣೆಗೆ ನಾನು ಹೇಳ್ತೇನೆ, ಈಗ ಒಂದು ವೇಳೆ ನಾನು ನಿನಗೆ 1 kg ಅಕ್ಕಿ ಮೂಟೆ ಕೊಡ್ತೇನೆ, ನೀನು ನನಗೆ 1000 ರೂಪಾಯಿ ಕೊಡು. ಬಟ್ ಇದು ಯಾವುದ್ರ ಮೇಲೆ ನಿರ್ಧರಿತವಾಗಿದೆ? ನಾನು ಜುಪಿಟರ್ಗೆ ಹೋಗಿ ವಾಪಸ್ ಬರುವ ತನಕ, ಗುರುಗ್ರಹಕ್ಕೆ ಹೋಗಿ ವಾಪಸ್ ಬರುವ ತನಕ ಅಂತ ಹೇಳಿ ಒಂದು ಇದು ಕೊಡ್ತೇನೆ. ಸೊ ದ್ಯಾಟ್ ಈಸ್ ಇಂಪಾಸಿಬಲ್. ಈಗಿನ ಒಂದು ಸೈಂಟಿಫಿಕ್ ಇದ್ರ ಪ್ರಕಾರ ಸಹ ಇಟ್ ಈಸ್ ಇಂಪಾಸಿಬಲ್ ಅಲ್ವಾ? ಸೊ ದ್ಯಾಟ್ ಈಸ್ ನಾಟ್ ಪಾಸಿಬಲ್. ಸೊ ಇದು ಸ್ಟಾರ್ಟಿಂಗಿಂದನೇ ದ ಕಾಂಟ್ರಾಕ್ಟ್ ಇಟ್ ಸೆಲ್ಫ್, ಕಾಂಟ್ರಾಕ್ಟ್ ಅಲ್ಲ ಅದು, ಇಟ್ಸ್ ಅನ್ ಅಗ್ರಿಮೆಂಟ್. ಸೊ ದ ಕಾಂಟಿಂಜೆಂಟ್ ಅಗ್ರಿಮೆಂಟ್ ಈಸ್ ವಾಯ್ಡ್. ಯಾಕೆ? ಬಿಕಾಸ್ ಇಟ್ ಈಸ್ ಡಿಪೆಂಡೆಂಟ್ ಅಪಾನ್ ಇಂಪಾಸಿಬಲ್ ಇವೆಂಟ್. ಅನ್ಸರ್ಟನ್ ಅಲ್ಲ, ಇಟ್ಸ್ ಡಿಪೆಂಡೆಂಟ್ ಅಪಾನ್ ಅನ್ ಇಂಪಾಸಿಬಲ್ ಇವೆಂಟ್. ಮಾಡಲು ಅಸಾಧ್ಯವಾದಂತಹ ಕಾರ್ಯದ ಮೇಲೆ ನಿರ್ಧರಿತವಾಗಿರೋ ಕಾರಣಕ್ಕೋಸ್ಕರ
ಇಟ್ ಈಸ್ ವಾಯ್ಡ್ ಆಬ್ ಇನಿಷಿಯೋ, ಸ್ಟಾರ್ಟಿಂಗಿಂದನೇ ಅದು ವಾಯ್ಡ್ ಆಗುತ್ತೆ. ಓಕೆ, ಸೊ ಇಷ್ಟು ರೂಲ್ಸ್ಗಳನ್ನು ನೆನ್ಪಿಟ್ಕೊಳ್ಳಿ, ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ, ಯಾವುದೆಲ್ಲ ಒಂದಲ್ಲ ಒಂದು ಕೇಳ್ತಾರೆ. ಹಾಗೆ ಉಳಿದಂತಹ ವಾಯ್ಡ್ ಅಗ್ರಿಮೆಂಟ್ಸ್ಗಳು ಯಾವ್ದ್ಯಾವುದು, ಜಸ್ಟ್ ಎಕ್ಸಾಂಪಲ್ ಹೇಳಿದ್ದು. ಯಾಕೆಂದರೆ ಇನ್ನೂ ತುಂಬ ಇದೆ, ಇದಿಷ್ಟೇ ಅಲ್ಲ, ಕಾಂಟ್ರಾಕ್ಟ್ ಆ್ಯಕ್ಟಲ್ಲಿ ಇನ್ನೂ ತುಂಬ ವಿಚಾರ ಅಂದರೆ ತುಂಬ ವಾಯ್ಡೇಬಲ್ ಹೇಳುವಂಥ ಆಸ್ಪೆಕ್ಟ್ಗಳು ತುಂಬ ಇವೆ. ಹಾಗೆ ಈಗ ಒಂದ್ಸಲ ಈಗ ಸೆಕ್ಷನ್ 36 ಹೇಳ್ದಲ್ಲ, ಹಾಗೆ ಸೆಕ್ಷನ್ 56 ಇದೆ. ಒಂದು ಡಿಫ್ರೆನ್ಸ್ ಏನಂತಂದರೆ, ಇದು ಕಾಂಟಿಂಜೆಂಟ್ ಅಗ್ರಿಮೆಂಟ್ಸ್ ಟು ಡೂ ಇಂಪಾಸಿಬಲ್ ಇವೆಂಟ್ಸ್ ವಾಯ್ಡ್ ಅಂತ ಹೇಳಿ. ಸೆಕ್ಷನ್ 56 ಫ್ರಸ್ಟ್ರೇಷನ್ ಆಫ್ ಕಾಂಟ್ರಾಕ್ಟ್ ಅಂತ ಹೇಳ್ತಾರೆ. ಅದು ಎನಿ ಕಾನ್ಸ್ಟೆಂಟ್ ಕಾಂಟ್ರಾಕ್ಟ್ ಅಲ್ಲ, ನಾರ್ಮಲ್ ಕಾಂಟ್ರಾಕ್ಟ್ಸ್ಗಳೇ ಇಂಪಾಸಿಬಲ್ ಇವೆಂಟ್ ಮಾಡುವಂಥದ್ದಕ್ಕೆ ವಾಯ್ಡ್ ಆಗುತ್ತೆ ಅಂತ ಹೇಳುವಂಥದ್ದು. ಆಯಿತಾ? ಸಬ್ಸಿಕ್ವೆಂಟ್ ಇಲ್ಲಿಗ್ಯಾಲಿಟಿ ಹೇಳುವಂಥದ್ದೆಲ್ಲ ಬೇರೆ ಬೇರೆ ವಿಚಾರಗಳು ಬರ್ತವೆ ಅದರಲ್ಲಿ. ಸೊ ಸ್ವಲ್ಪ ಅಂದರೆ ನೆನ್ಪಿಟ್ಕೊಳ್ಳಿ, ಸೆಕ್ಷನ್ 36 ಕಾಂಟಿಂಜೆಂಟ್ ಅಗ್ರಿಮೆಂಟ್ಸ್ಗಳ ಇಂಪಾಸಿಬಲ್ ಇವೆಂಟ್ಸ್ಗೆ ವಾಯ್ಡ್. ಅದೇ ಸೆಕ್ಷನ್ 56 ಎನಿ ಇಂಪಾಸಿಬಲ್ ಅಗ್ರಿಮೆಂಟ್ ಅಂದರೆ ಯಾವುದೇ ಒಂದು ಕಾಂಟ್ರಾಕ್ಟಿಗೆ, ಅದು ಕಾಂಟಿಂಜೆಂಟ್ ಕಾಂಟ್ರಾಕ್ಟ್ ಅಲ್ಲ, ಯಾವುದೇ ಇಂಪಾಸಿಬಲ್ ಅಗ್ರಿಮೆಂಟ್ ಕೂಡ ವಾಯ್ಡ್ ಆಗುತ್ತೆ ಅಂತ ಹೇಳುವಂಥ ವಿಚಾರ. ಹಾಂ, ಸೊ ಇದು ವಾಯ್ಡ್ ಅಗ್ರಿಮೆಂಟ್ಸ್ಗಳ ಬಗ್ಗೆ ಹೇಳೋದಾದರೆ, ಸೊ ನೋಡಿ ಎಷ್ಟೋ ರೀತಿಯ ವಾಯ್ಡ್ ಅಗ್ರಿಮೆಂಟ್ಸ್ಗಳಿವೆ. ಸೊ ಒಂದು ಅಗ್ರಿಮೆಂಟ್ ಬೈ ಮೈನರ್ ಅಥವಾ ಅಗ್ರಿಮೆಂಟ್ ವಿತೌಟ್ ಅನ್ಲಾಫುಲ್ ಕನ್ಸಿಡರೇಷನ್, ಒಂದು ಅಗ್ರಿಮೆಂಟ್ ವಿತೌಟ್ ಕನ್ಸಿಡರೇಷನು ಆ್ಯಂಡ್ ಅಗ್ರಿಮೆಂಟ್ ವಿತ್ ಅನ್ಲಾಫುಲ್ ಕನ್ಸಿಡರೇಷನ್. ವಿತೌಟ್ ಅನ್ಲಾಫುಲ್ ಕನ್ಸಿಡರೇಷನ್ ಅಲ್ಲ, ಅದು ಅನ್ಲಾಫುಲ್ ಕನ್ಸಿಡರೇಷನ್, ಅನ್ಲಾಫುಲ್ ಆಬ್ಜೆಕ್ಟ್ ಇಸ್ ವಾಯ್ಡ್ ಅಂತ ಹೇಳ್ತಾರಲ್ಲ, ಆ ಸೆಕ್ಷನ್ 23 ಬರುತ್ತೆ. ಇದು ಅಗ್ರಿಮೆಂಟ್ ವಿತೌಟ್ ಕನ್ಸಿಡರೇಷನ್ ಇಲ್ಲದೆ ಮಾಡುವಂಥದ್ದು, ಅಥವಾ ಮದುವೆ ಆಗಬಾರ್ದು ಹೇಳುವಂಥದ್ದಕ್ಕೆ ರಿಸ್ಟ್ರಿಕ್ಷನ್ ಹಾಕುವಂಥ ಅಗ್ರಿಮೆಂಟು, ಟ್ರೇಡ್ ಮಾಡಬಾರ್ದು ಅಂತ ಹೇಳುವಂಥದ್ದಕ್ಕೆ ರಿಸ್ಟ್ರಿಕ್ಷನ್ ಮಾಡುವಂಥ ಅಗ್ರಿಮೆಂಟು, ಲೀಗಲ್ ಪ್ರೊಸೀಡಿಂಗ್ಸ್ ಮಾಡಬಾರ್ದು ಹೇಳುವಂಥದ್ದಕ್ಕೆ ರಿಸ್ಟ್ರಿಕ್ಷನ್ ಹಾಕುವಂಥದ್ದು, ಅನ್ಸರ್ಟನಿಟಿ ಇರುವಂಥದ್ದು, ನಿಶ್ಚಿತವಾಗಿ ಇಲ್ಲದೆ ಇರುವಂಥದ್ದು, ದ್ವಂದ್ವಾರ್ಥ ಕೊಡುವಂಥ ಅಗ್ರಿಮೆಂಟ್ ಇರ್ಬೋದು, ಅಥವಾ ವೇಜರಿಂಗ್ ಅಗ್ರಿಮೆಂಟ್. ಸೊ ಇದೆಲ್ಲ ಕೂಡ ಸೆಕ್ಷನ್ 23 ಇಂದ 30 ತನಕನೂ ನಾವು ಕಾಣ್ಬೋದು. ಇದೆಲ್ಲ ದೇ ಆರ್ ಫ್ರಮ್ ಸೆಕ್ಷನ್ 23 to 30. ಇದೊಂದು ಅಗ್ರಿಮೆಂಟ್ ಬೈ ಮೈನರು ಸೆಕ್ಷನ್ 11 ಬರುತ್ತೆ. ಸೊ ಕಂಟಿನ್ಯೂಸ್ ಆಗಿದೆ 23, 24, 25, 26, 27, 28, 29, 30 ಅಲ್ಲಿ ತನಕನೂ ವಾಯ್ಡ್ ಅಗ್ರಿಮೆಂಟ್ಸ್ಗಳಿದೆ. ಅಗ್ರಿಮೆಂಟ್ಸ್ ಎಕ್ಸ್ಪ್ರೆಸ್ಲಿ ಡಿಕ್ಲೇರ್ ಟು ಬಿ ವಾಯ್ಡ್, ಅಂದರೆ ಈ ಥರ ಅಗ್ರಿಮೆಂಟ್ಗಳು ವಾಯ್ಡ್ ಅಂತ ಹೇಳಿ ಓಪನ್ ಆಗೇ ಹೇಳಿರುವಂಥದ್ದು. ಆಯಿತಾ? ಸೊ ಇದೆಲ್ಲ ತುಂಬ ಇಂಪಾರ್ಟೆಂಟು, ಕೇಳ್ತಾರೆ, ಒಂದಲ್ಲ ಒಂದು ವಿಧಾನದಲ್ಲಿ ದೇ ವಿಲ್ ಆಸ್ಕ್ ಯು. ಸೊ ಪ್ಲೀಸ್ ರೀಡ್ ದೆಮ್. ಸೊ ಈಗ ನಮ್ಮ ಕ್ವಶನ್ಗೆ ಬರೋಣ. ಸೊ ಯಾವುದಿದು ಕಾಂಟಿಂಜೆಂಟ್ ಕಾಂಟ್ರಾಕ್ಟ್. ಸೊ ಸೆಕ್ಷನ್ 31 ಅಷ್ಟೇ ಅಲ್ಲ, ಇಲ್ಲೇನಿದೆ, ಟು ಡೂ ಆರ್ ನಾಟ್ ಟು ಡೂ ಎನಿಥಿಂಗ್ ಇಫ್ ಆ್ಯನ್ ಅನ್ಸರ್ಟನ್ ಫ್ಯೂಚರ್ ಇವೆಂಟ್ ಹ್ಯಾಪನ್ಸ್. ಸೊ ಒಂದು ಕಾಂಟಿಂಜೆಂಟ್ ಕಾಂಟ್ರಾಕ್ಟ್ ಇದೆ, ಅದೇನಿದೆ, ಒಂದು ಘಟನೆ ಆಗತ್ತೆ ಹೇಳುವಂಥದ್ರ ಮೇಲೆ ನಿರ್ಧರಿತವಾಗಿದೆ. ಸೊ ಇಲ್ಲಿ ಫಿಕ್ಸ್ಡ್ ಟೈಮ್ ಅಂತ ಕೊಟ್ಟಿಲ್ಲ, ಬಟ್ ಅನ್ಸರ್ಟನ್ ಇವೆಂಟ್ ಆಗತ್ತೆ ಆಗಲ್ಲ ಅಂತ ಹೇಳುವಂಥದ್ದು. ಸೊ ಇದ್ರ ಪ್ರಕಾರ ಇಲ್ಲಿ ಏನು ಇಂಪಾಸಿಬಲ್ ಇವೆಂಟ್ಸ್ ಏನೋ ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಒಂದು ವೇಳೆ ಇಂಪಾಸಿಬಲ್ ಇವೆಂಟ್ ಆಗಿಬಿಟ್ರೆ, ಈಗ ಶಿಪ್ ಮರಳಿ ಬರುವಂಥದ್ದು ಅಸಾಧ್ಯ ಆಯಿತು ಅಂತ ತಿಳ್ಕೊಳ್ಳಿ, ಶಿಪ್ ಮರಳಿ ಬರೋದಿಲ್ಲ, ಆವಾಗ ಕಾಂಟ್ರಾಕ್ಟ್ ಏನಾಗುತ್ತೆ, ದ್ಯಾಟ್ ಬಿಕಮ್ಸ್ ವಾಯ್ಡ್. ಸೊ ವಾಯ್ಡಬಲ್ ಹೇಳುವಂಥ ಆಪ್ಷನ್ ಇಲ್ಲ, ಯಾವುದಕ್ಕೂ ವಾಯ್ಡಬಲ್ ಹೇಳುವಂಥ ಆಪ್ಷನ್ ಇಲ್ಲ. ಸೊ ವಾಯ್ಡ್ ಎಬ್ ಇನಿಷಿಯೋ ಅಲ್ಲ, ದಿಸ್ ಈಸ್ ನಾಟ್ ಪಾಸಿಬಲ್. ಯಾಕೆಂದರೆ ಫಸ್ಟ್ ವ್ಯಾಲಿಡ್ ಇತ್ತು, ನಿಮಗೆ ಅನಿಸ್ಬೋದು ಯಾಕೆ ಸಿ ಆಗೋದಿಲ್ಲ ಅಂತ ಹೇಳಿ. ಸೊ ಫಸ್ಟ್ ವ್ಯಾಲಿಡ್ ಇತ್ತು, ದ ಕಾಂಟ್ರಾಕ್ಟ್ ಇಸ್ ಪರ್ಫೆಕ್ಟ್ಲಿ ವ್ಯಾಲಿಡ್. ಆದರೆ ಯಾವಾಗ ಆ ಘಟನೆ ಇಂಪಾಸಿಬಲ್ ಆಗುತ್ತೋ ಆವಾಗ ಕಾಂಟ್ರಾಕ್ಟ್ ವಿಲ್ ಟರ್ನ್ ಟು ಅ ವಾಯ್ಡ್ ಕಾಂಟ್ರಾಕ್ಟ್. ಸೊ ಡಿ ಈಸ್ ದಿ ಆನ್ಸರ್. ದ್ಯಾಟ್ಸ್ ವೈ ದಿಸ್ ಬಿಕಮ್ಸ್ ವಾಯ್ಡ್ ವೆನ್ ದ ಇವೆಂಟ್ ಬಿಕಮ್ಸ್ ಇಂಪಾಸಿಬಲ್. ಓಕೆ, ಎಸ್. ಸೊ ಇದಿಷ್ಟು ನಮ್ಮ 5ನೇ ದಿನದ ಒಂದು ಕ್ವಶನ್ ಅಂತ ಹೇಳ್ಬೋದು. ಸೊ ನಾಳೆನೂ ಹೀಗೆ ಕಂಟಿನ್ಯೂ ಮಾಡೋಣ. ಇವತ್ತು ಓಕೆ, ನಾಳೆ ಗುರುವಾರ ಶನಿವಾರ ವಿ ಆರ್ ಸಾಲ್ವಿಂಗ್ ಗುಜರಾತ್ ಕ್ವಶನ್ ಪೇಪರ್. ಆಯಿತಾ? ಎಂಟೈರ್ ಒಂದು ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೇವೆ. 6 ಗಂಟೆಗೆ ಇರುತ್ತೆ. ಸೊ ಇತ್ತೀಚೆಗೆ ಆಗಿರುವಂಥದ್ದು 2025 ಇಸ್ವಿಗೆ ಆಗಿರುವಂತಹ ಎಕ್ಸಾಮು ಯೂಟ್ಯೂಬಲ್ಲೂ ಕೂಡ ಲೈವ್ ಇರುತ್ತೆ 6 ಗಂಟೆಗೆ. ಅಥವಾ ನಮ್ಮ ಅಭಿಜ್ಞಾ ಎಜುಕೇಷನ್ ಆ್ಯಪ್ ಇದೆ, ಅಲ್ಲೂ ಕೂಡ ಫ್ರೀ ಕ್ಲಾಸಸ್ಸಲ್ಲಿ ಬರುತ್ತೆ. ನಿಮ್ಗೆ ಆ ಆ್ಯಪ್ನ ಎಕ್ಸ್ಪೀರಿಯನ್ಸ್ ಬೇಕು, ಕ್ಲಾಸ್ಗಳು ಹೇಗಾಗ್ತವೆ ಅಂತ ತಿಳ್ಕೊಳ್ಳಿಕ್ಕೆ, ಅಲ್ಲೂ ಕೂಡ ನೀವು ಕ್ಲಾಸನ್ನು ಜಾಯಿನ್ ಆಗ್ಬೋದು. ಎರಡರಲ್ಲೂ ಲೈವ್ ಸ್ಟ್ರೀಮಿಂಗ್ ಆಗ್ತಾ ಇರುತ್ತೆ. ಸುಮಾರು 1.5-2 ಗಂಟೆ ಆಗುವಂಥ, ಅಂದರೆ 100 ಕ್ವಶನ್ಗಳನ್ನು ಸಾಲ್ವ್ ಮಾಡ್ತೇವೆ. ಈಗ ದಿನಕ್ಕೆ 1 ಕ್ವಶನ್ ಸಾಲ್ವ್ ಮಾಡ್ತಿದ್ದಾವಲ್ಲ, ಬಟ್ ಅಲ್ಲಿ ವೆರಿ ಕ್ವಿಕ್ಕಾಗಿ, ಅಂದರೆ ಆ ಕ್ವಶನ್ಸ್ಗಳು ಹೇಗೆ, ಆ ಸ್ವರೂಪ ಹೇಗೆ ಅಂತ ತಿಳ್ಕೊಳ್ಳಿಕ್ಕೆ 100ಕ್ಕೆ 100 ಕ್ವಶನ್ಗಳನ್ನು ಸಾಲ್ವ್ ಮಾಡ್ತಾ ಇದ್ದಾವೆ. ಸೊ ಡೂ ಅಟೆಂಡ್, ಎಲ್ಲರೂ ಅಟೆಂಡ್ ಆಗಿ
ಚಾಟ್ ಅಂದರೆ ನಿಮ್ಮ ಆನ್ಸರ್ಸ್ಗಳನ್ನು ಚಾಟ್ ಮಾಡಿ ಎಷ್ಟು ನಿಮಗೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಂತ ಹೇಳಿ ನೀವೇ ಸೆಲ್ಫ್ ಎವ್ಯಾಲ್ಯೂಷನ್ ಮಾಡ್ಕೊಳ್ಳಿ. ಸೊ ಆವಾಗ ನಾನು ಫಸ್ಟ್ ಹೇಳಿದ್ದೆಲ್ಲ ನಮ್ಮದು ಹೊಸದಾದಂಥ ಒಂದು ಕೋರ್ಸ್ ಪ್ರಾರಂಭ ಆಗ್ತಾ ಇದೆ ಅಂತ ಹೇಳುವಂಥದ್ದು ಅಭಿಜ್ಞಾ ಎಜುಕೇಷನ್ ಅಂತ ಹೇಳುವಂಥ ವೆಬ್ಸೈಟಲ್ಲಿ ಅಥವಾ ಅಭಿಜ್ಞಾ ಎಜುಕೇಷನ್ ಹೇಳುವಂಥ ಗೂಗಲ್ ಪ್ಲೇಸ್ಟೋರಲ್ಲಿ ನಿಮಗೆ ಸಿಗುತ್ತೆ ಆ ಆ್ಯಪಲ್ಲಿ. ಸೊ ಮೊದಲು ಅಭಿಜ್ಞಾ ಲಾ ಸೀರೀಸ್ ಅಂತ ಇತ್ತು ನಮ್ಮ ಆ್ಯಪ್, ಅದು ಈವನ್ ಎಕ್ಸಿಸ್ಟಿಂಗ್ ಇದೆ, ಈಗಲೂ ಎಕ್ಸಿಸ್ಟಿಂಗ್ ಇದೆ. ಬಟ್ ವಿ ಆರ್ ಅಪ್ಗ್ರೇಡಿಂಗ್, ಯಾಕೆಂದರೆ ಇಂಗ್ಲೀಷ್ ಕನ್ನಡ ಹೇಳುವಂಥ ಅಂದರೆ ತುಂಬ ಒಂದು ವಿಚಾರಗಳನ್ನು ನಮಗೆ ಮುಂದೆ ಅಂದರೆ ಎಕ್ಸ್ಪೆಕ್ಟೇಷನ್ಸ್ ಇದೆ, ಹಲವಾರು ವಿಷನ್ ಇದೆ, ಹೊಸ ಹೊಸ ಒಂದು ಕೋರ್ಸಸ್ಗಳನ್ನು ಲಾಂಚ್ ಮಾಡುವಂಥದ್ದು, ಹೊಸ ಹೊಸ ಪ್ರಾಡಕ್ಟ್ಸ್ಗಳನ್ನ ಲಾಂಚ್ ಮಾಡುವಂಥದ್ದು. ಸೊ ಅದಕ್ಕೋಸ್ಕರ ವಿ ಆರ್ ಅಪ್ಗ್ರೇಡಿಂಗ್ ಇನ್ ಟು ಅ ಹೈಯರ್ ವರ್ಷನ್ ಅಭಿಜ್ಞಾ ಎಜುಕೇಷನ್ ಅಂತ ಹೇಳಿ. ಸೊ ನೀವು ಕೂಡ ಅದನ್ನು ಚೆಕ್ ಮಾಡಿ ನೋಡಿ. ಇಮೇಲ್ ಮುಖಾಂತರ ಲಾಗಿನ್ ಆಗುವಂಥದ್ದು, ನೀವು ಇಮೇಲ್ ಮುಖಾಂತರ ಲಾಗಿನ್ ಆಗಿ ಪರ್ಚೇಸ್ ಆದರೆ ನಿಮಗೆ ನಿಮ್ಮ ಇಮೇಲಲ್ಲೇ ಅದರ ಡೀಟೇಲ್ಸ್ ಎಲ್ಲ ಸಿಗುತ್ತೆ, ಹೇಗೆ ಲಾಗಿನ್ ಆಗಬೇಕು ಏನು ಅಥವಾ ಆ್ಯಪ್ನ ಲಿಂಕ್ ಎಲ್ಲ. ಸೊ ಈಗ ಪ್ರೆಸೆಂಟ್ ಇರುವಂಥದ್ದು 2 ಬ್ಯಾಚಸ್ ರನ್ ಆಗ್ತಾ ಇರುವಂಥದ್ದು, 2 ಬ್ಯಾಚಸ್. ಒಂದು ಓನ್ಲಿ ದಿಸ್ ಮಚ್ ಜುಲೈ 28ಕ್ಕೆ ಪ್ರಾರಂಭ ಆಗುತ್ತೆ, ಇನ್ನೊಂದು ಏಬ್ 20ಗೆ ಇನ್ನೂ ನೋಟಿಫಿಕೇಷನ್ ಆಗಿಲ್ಲ, ಬಟ್ ಈಗಲಿಂದನೇ ಓದುವಂಥದ್ದು ಒಳ್ಳೆಯದು. ಸೊ ಅದಕ್ಕೋಸ್ಕರ ನಾವು ಇದನ್ನು ಸ್ಟಾರ್ಟ್ ಮಾಡಿದ್ದೇವೆ. ಇನ್ನು ನೋಟಿಫಿಕೇಷನ್ ಆದ ನಂತರವೂ ಕೂಡ ನಾವು ಪ್ರಾರಂಭ ಮಾಡ್ತೇವೆ, ಇನ್ನೊಂದು ಬ್ಯಾಚನ್ನು ಪ್ರಾರಂಭ ಮಾಡ್ತೇವೆ, ಇಲ್ಲ ಅಂತಲ್ಲ. ಬಟ್ ಈಗ ನಿಮಗೆ ಅಂದರೆ ಈಗಲಿಂದಲೇ ಸ್ವಲ್ಪ ಓದ್ತಾ ಹೋದರೆ ಸ್ವಲ್ಪ ಪ್ರೆಷರ್ ಕಮ್ಮಿ ಆಗುತ್ತೆ ಅನ್ನೋದಕ್ಕೆ ವಿ ಹ್ಯಾವ್ ಸ್ಟಾರ್ಟೆಡ್ ದಿಸ್ ಏಬ್ 20 ವಿ ಹ್ಯಾವ್ ಸ್ಟಾರ್ಟೆಡ್. ಸೊ ಮಾಹಿತಿ ನೋಡಿ. ಹಾಗೆ ಫ್ರೀ ಕ್ಲಾಸಸ್ಗಳು, ಲೈವ್ ಕ್ಲಾಸ್ಗಳು ಕೂಡ ಶೆಡ್ಯೂಲ್ ಆಗಿವೆ. ದಿಸ್ ಇಸ್ ಓನ್ಲಿ ದಿಸ್ ಮಚ್ ಸಂಪೂರ್ಣವಾಗಿ ಲೈವ್ ಕ್ಲಾಸ್. ಸೊ ಲೈವ್ ಕ್ಲಾಸ್ಗಳನ್ನು ಇಲ್ಲಿ ಕಂಟೆಂಟ್ ಹೇಳುವಂಥ ಇದರಲ್ಲಿ ನೀವು ಇದು ಮಾಡಿದ್ರೆ ಸಿಗುತ್ತೆ. ಒಂದು 30-35 ಅವರ್ಸ್ ಕವರ್ ಆಗುವಂಥ ಬೆಳಗ್ಗೆ 9ರಿಂದ 10 ತನಕ ಲೈವ್ ಕ್ಲಾಸ್ ಇರುತ್ತೆ, ಸೋಮವಾರದಿಂದ ಶನಿವಾರ ತನಕ, ಸಂಡೇ ಒಂದು ಹಾಲಿಡೇ ಇರುತ್ತೆ. ಸೊ ಅಷ್ಟು 10 ಆರ್ಟ್ಸ್ಗಳದ್ದು ಎಷ್ಟು ಲೆಸನ್ಸ್ಗಳನ್ನು ಕವರ್ ಮಾಡ್ತವೆ ಹೇಳುವಂಥದ್ದನ್ನು ಯು ಕ್ಯಾನ್ ಫೈಂಡ್ ಇಟ್ ಹಿಯರ್. ಆ್ಯಂಡ್ ಇನ್ನು ಬುಕ್ಸ್ಗಳು ಅಮೆಝಾನಲ್ಲಿ ಸಿಗುತ್ತೆ. ಅಪರ್ಣಾ ಭಟ್ ಬುಕ್ಸ್ ಅಂತ ಹೇಳಿ ಹಾಕಿದರೆ ಬೆಸ್ಟ್ ಸೆಲ್ಲಿಂಗ್ ಇದು ಜುಡಿಷರಿ ಫಿಲ್ಮ್ಸ್ ರೆಡಿ ರೆಕನರ್ ಹೇಳುವಂಥದ್ದು, 1 ಲೈನರ್ಸ್ ಎಲ್ಲ ಇರುವಂಥದ್ದು. ತುಂಬ ಜನ ದೇ ಆರ್ ಆಪ್ಟಿಂಗ್ ಫಾರ್ ದಿಸ್, ಇದನ್ನು ಪರ್ಚೇಸ್ ಮಾಡ್ತಿದ್ದಾರೆ. ಹಾಗೆ BNSS, CPC ಹಾಗೂ BNS, IPC, ಕಾನ್ಸ್ಟಿಟ್ಯೂಷನ್ನು, ಭಾರತೀಯ ಸಾಕ್ಷ್ಯ ಅಧಿನಿಯಮ, ಇದನ್ನೆಲ್ಲ ಕೂಡ ಕಾಂಟ್ರಾಕ್ಟ್ ಆ್ಯಕ್ಟ್, ಇದೆ ಟ್ರಾನ್ಸ್ಲೇಷನ್ ಪೇಪರ್ 8 ಬುಕ್ಸ್ಗಳು ಆಲ್ರೆಡಿ ಅವೈಲೇಬಲ್ ಇವೆ. ಕೋಂಬೋ ಬುಕ್ಸ್ಗಳು ಕೂಡ ಸಿಗ್ತವೆ. ಸೊ ಅದನ್ನು ನೀವು ಅಭಿಜ್ಞಾ ಲಾ ಸೀರೀಸ್ ಆ್ಯಪಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಸೊ ವಿ ಹ್ಯಾವ್ ಡಿಫ್ರೆಂಟ್ ಇದು. ಹಾಗೂ ಈ ಯೂಟ್ಯೂಬ್ನ ಡಿಸ್ಕ್ರಿಪ್ಷನಲ್ಲಿ ಕೂಡ ಸ್ಟೋರ್ ಅಂತ ಕಾಣ್ತಾ ಇರ್ಬೋದು, ಅಲ್ಲೂ ಕೂಡ ನೀವು ಪರ್ಚೇಸ್ ಮಾಡ್ಬೋದು, ನಿಮಗೆ ಡೆಲಿವರಿ ನೀಡ್ತೇವೆ. ಸೊ ಇಲ್ಲೂ ಕೂಡ ಕೋಂಬೋ ಬುಕ್ಸ್ ಅಂತ ಹೇಳಿ ಯು ಕ್ಯಾನ್ ಫೈಂಡ್, ಆಯಿತಾ. ಇಲ್ಲಿ 6 ಬುಕ್ಸ್, 7 ಬುಕ್ಸ್, 8 ಬುಕ್ಸ್ನ ಕೋಂಬೋ ಆಫರ್ಸ್ಗಳೆಲ್ಲ ಇವೆ. ಸೊ ಯು ಕ್ಯಾನ್ ಪರ್ಚೇಸ್ ದೆಮ್. ಸೊ ಇಷ್ಟು ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ಸೊ ನಾಳೆ ವಿ ಆರ್ ಗೋಯಿಂಗ್ ಫಾರ್ ಗುಜರಾತ್ ಫಿಲ್ಮ್ಸ್ ಎಕ್ಸಾಮ್ಸ್ ಕ್ವಶನ್ ಪೇಪರ್ ಸಾಲ್ವಿಂಗ್. ಸೊ ಡೂ ಅಟೆಂಡ್. ಇಷ್ಟು ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಹಾಗೂ ಕ್ಲಾಸಸ್ಗಳಿಗೆ ಕೂಡಲೇ ಇದನ್ನು ಬುಕ್ ಮಾಡಿ ನಿಮ್ಮ ಎನ್ರೋಲ್ ಆಗಿ, ಯಾಕೆಂದರೆ 100 ಸೀಟ್ಸ್ಗಳು ಮಾತ್ರ ವಿ ಆರ್ ಪ್ರೊವೈಡಿಂಗ್, ಅದಕ್ಕಿಂತ ಜಾಸ್ತಿ ಪ್ರೊವೈಡ್ ಮಾಡ್ತಾ ಇಲ್ಲ. ಆದರೂ ಸಹ ಯು ಕೆನಾಟ್ ಅಟೆಂಡ್ ಲೈವ್ ಕ್ಲಾಸಸ್. 100 ಇಸ್ ಅ ಲಿಮಿಟ್ ಲೈವ್ ಕ್ಲಾಸಿಗೆ. ಸೊ ತುಂಬ ನಾವು ಅದನ್ನು ಎಕ್ಸ್ಟೆಂಡ್ ಮಾಡ್ತಾ ಇಲ್ಲ. ಸೊ ನಿಮ್ಮ ಸೀಟ್ಸ್ಗಳನ್ನು ಇವತ್ತೇ ಕಾಯ್ದಿರಿಸಿ ಅಂತ ಹೇಳ್ತಾ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು, ಬಾಯ್ ಬಾಯ್.